आप फायदा उठा सकते हैं हमारे 23 ऑनलाइन चर्चेस का, जो कि भारत की सारी प्रमुख भाषाओं में उपलब्ध हैं। और इसके अलावा हमारे पास 3 विशेष चर्च हैं। एक टीनेजर्स के लिए जिसका नाम है तूफानी योग यानी 3, बच्चों के लिए हमारे पास ऑनलाइन चर्च है, और गूंगे और बहरों के लिए भी हमारे पास चर्च है, साइन लैंग्वेज का चर्च। उसके अलावा आप हमारे ऑनलाइन चर्चेस को देख सकते हैं उड़िया में, तेलुगु में, तमिल में, गुजराती में, कन्नड़ा में, तुलु में, इंग्लिश में, हिंदी में, छत्तीसगढ़ी में, राठौरी बरेली में, आसामीज में, मराठी में, पंजाबी में, नेपाली में, कोंकणी, मलयालम, सिंधी, भोजपुरी, बंगाली और मालवानी में। इनका फायदा उठाइए और पूरे भारत में लोगों को सुसमाचार सुनाइए। गॉड ब्लेस यू। ನಾನು ಒಂದು ಹೊಸ ಜಗತ್ತು ಅವನಿಗೆ ಹೇಳೋಣ. ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಹೊಸ ಮನುಷ್ಯ, ನಾನು ಕ್ರಿಸ್ತನು. ವಾವ್ ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ ನಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ನಾವು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಆತ್ಮ ಗೆಲ್ಲುವ ಗತಿವಿಧಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಮತ್ತೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ನಮ್ಮ ಕ್ರೈಸ್ಟ್ ಎಂಬಸಿ ಚರ್ಚಿನ ಎಲ್ಲ ಮೆಂಬರು ಆತ್ಮವನ್ನು ಗೆಲ್ಲುತ್ತಾ ಇದ್ದಾರೆ, ದೇವರದ ವಚನದ ಜ್ಞಾನದಲ್ಲಿ ನಡೀತಾ ಇದ್ದಾರೆ, ದೇವರದ ಭಯದಲ್ಲಿ ನಡೀತಾ ಇದ್ದಾರೆ, ಯೇಸುವಿನ ನಾಮದಲ್ಲಿ ಮತ್ತೆ ನಿರ್ಭೀಕ್ತವಾಗಿ ಆತ್ಮವನ್ನು ಗೆಲ್ಲುತ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಮತ್ತೆ ನನ್ನ ಪ್ರಿಯರೇ, ನಮ್ಮ ನಡೆಯುವ ಸೆಲ್ ಸಿಸ್ಟಮ್ಗಳು 100 ಸೆಲ್ ಆಗ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. 100 ಔಟ್ರೀಚ್ ಆಗ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ನಾನು ಘೋಷಣೆ ಮಾಡ್ತೇನೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ಅವರು ಆತ್ಮವನ್ನು ಗೆಲ್ಲಲಿಕ್ಕೆ ಉತ್ಸಾಹವಾಗ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೇ ಮೊದಲು ದೇವರ ವಚನವನ್ನು ನಾವು ನೋಡೋಣ ನನ್ನ ಪ್ರಿಯರೇ. ಯೆಶಾಯದ ಬರೆದ ಪುಸ್ತಕ 66ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ಇಂಥದನ್ನು ಯಾರು ಕೇಳಿದ್ದಾರೆ, ಇಂಥವುಗಳನ್ನು ಯಾರು ನೋಡಿದ್ದಾರೆ, ಭೂಮಿ ಒಂದೇ ದಿವಸದಲ್ಲಿ ಹೇರುವಂತೆ ಮಾಡಿತೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಅಥವಾ ಜನಾಂಗವು ಕ್ಷಣ ಮಾತ್ರದಲ್ಲಿ ಹುಟ್ಟಿತೆ, ಚಿಯೋನು ಪ್ರಸವನಿದ್ದನ ಪಟ್ಟಣಗಳೇ ತನ್ನ ಮಕ್ಕಳನ್ನು ಹೆತ್ತಳು. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್.
ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ದೇವರ ವಚನದಲ್ಲಿ ಜ್ಞಾನ ಉಂಟು, ದೇವರ ವಚನದಲ್ಲಿ ಸಾಮರ್ಥ್ಯ ಉಂಟು ನಮ್ಮ ಪ್ರಿಯರೇ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸೆಲ್ ಸಿಸ್ಟಮ್ಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ 100 ಔಟ್ರೀಚ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ಅವರು ನಮ್ಮ ಕ್ರೈಸ್ಟ್ ಎಂಬಸಿ ಚರ್ಚಿನ ಎಲ್ಲಾ ಮೆಂಬರು ಹಲ್ಲೆಲೂಯ ಆತ್ಮವನ್ನು ಗೆಲ್ಲುತ್ತಾ ಇದ್ದಾರೆ. ಯಾವಾಗಲೂ ನಿರ್ಭೀತವಾಗಿ ಆತ್ಮವನ್ನು ಗೆಲ್ಲುತ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯರೇ. ಓ ರಗಬಾ ಸೆಕೇಂದ್ರ ಗಬಾಷ್ಟು ಕೌಂದ್ರ ಗಬಯ ರಕಬಾ ಸೆಕೇಂದಿ ಗಬ ಹಲಕ ಸಿಕ್ಕಿದೆ ಭಯ ರಾಖೋಂದಲಗಬಯ ರಕಸ ಲಿಗಮಹ ಲಿಗಮಕು ಪ್ರಹಸಿಕೆ ಬಹ ರೋಂತ್ರಬಹ ದಿಗಬ ಸೇಕೆ ದಿಗಬ ರಿಖಬಾ ಸಾ ರಿಖಮಾ ಸೇ ರಿಮಾ ಖರಖಸಯ ರಿಗಬ ಸಖಾಂತ್ರ ಇಷ್ಟಿಕಿಂದಲಬಹ ಮಾಖಿ ದಿಬಹ ಲೋಬ್ರಬೋ ಶುಪ್ರ ಆಂದ್ರೆ ಇದ್ರಬಾಷ್ಟ ಕೇಂದ್ರಬ ಬ್ರಗಾಹ ದಿಗಬಕ ಆದ್ರೆ ಹೆಷ್ಟ ಕೇಂದ್ರ ಗಬಯ ರಗಬ ಆದ್ರೆ ಕರಮಾಂದ್ರ ಕೋಪ್ರ ಆಂದ್ರೆ ಕೇಷ್ಟ ಕೇಂದ್ರ ಗಬಯ ಓ ರಗಬ ಸಹಾಂದಿಲಿ ಗಬಯ ರಗದಿಗ ಲಗಬಯ ರಖಮಾಂತ್ರ ಕೌಷ್ಟ ಗಬಯ ರಿಮಾ ಖಾಸ ಕಮಲ ರಖಮಹ ಲಿಗಮಾಂತ್ರ ಕೇಷ್ಟ ಕೇಂದ್ರ ಗಬ ಖರಗಬ ಸೋಂಥಲ ಗಬಯ ರಬಬಯ ರೋತ್ರ ಗಬಾಷ್ಟ ಕೇಂದ್ರ ಗಬಯ ರಗಬಾಸ್ತ ಕೇಂದ್ರ ಗಬಯ ಓ ಪ್ರಹಾಂದೆಲೆ ಕೇಂದ್ರ ಗಬಯ ರಕಬಾ ಸೆಕೇಂದ್ರ ಗಬಾಷ್ಟ ಕೇಂದ್ರ ಗಬ ರೀಮಾ ಬಾಬಾ ಸೋಪ್ರಹಾದಿ ಗಬಯ ರಗಬ ಆಂಧ್ರ ಕೇಷ್ಟ ಕೇಂದ್ರ ಗಬಯ ರೋಖೋಂದ್ರ ಗಬ ಸೆಕೆದಿ ಗಬಾಬಯ ಮಾಖೋಂದ್ರ ಗಬಾಲ ಕಾಂತಲಬ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ರಾಜಾದಿರಾಜ ನಿನಗೆ ಸ್ತೋತ್ರ, ಪ್ರಭುವಾದಿ ಪ್ರಭುವ ನಿನಗೆ ಸ್ತೋತ್ರ. ಏಸಪ್ಪ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿನ್ನ ನಾಮಕ್ಕೆ ಘನ ಪಡ್ತೇನೆ ಸ್ವಾಮಿ. ಓ ಯೇಸಪ್ಪ, ಎಲ್ಲ ನಾಮದಲ್ಲಿ ಯೇಸು ನಾಮ ಶ್ರೇಷ್ಠವಾಗಿದೆ. ಹಲ್ಲೆಲೂಯ. ನಾವು ಯೇಸುವಿಗೆ ವಂದನೆ ಮಾಡ್ತೇನೆ ಸ್ವಾಮಿ. ಓ ರಗಬ ಸೆಕೇಂದ್ರ ಗಬಹ ರಿಗಬ ಖರಗಬ ಸೆಕೆದಿಗ ಮಮಯ ರಗದಿಲಿಗ ಮಯಾಂದುಲ ಖೌಪಬ ಮಮಯ ಮಾಖೆದಿಗ ಬಯ ರಖಮಾಂತರ ಕೌಂದ್ರ ಗಬ ರಗಬ ಸೆಕೆಂದಲ ಗಬಯ. ಓ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತಾನೆ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಓ ಸ್ವಾಮಿ, ಓ ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಏಸಪ್ಪ ನಿನಗೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರ. ಓ ರಗಬಹ ಲಿಗಬಾ ಸೆಕೆ ರಿಗಬ ಖರಕಬಯ ಮಾಖೆ ದಿಗಬಯ ಲಿಗಬೋ ಶಕಬಯ ಮಾಖಬಬಯ ಮಾಖಯೆ ಹಯರೆ ಲಿಗಬಸ ಲಿಗಮಾಂತು ಮಾಖಸೆ ಲಿಗಬ ರಕಸ ಲಿಗಬ ಘೋರಕಬಯ ಮಾಖೆ ದಿಗಬಾಷ್ಟು ಕೌಂದ್ರಕಬಯ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಹಲ್ಲೆಲೂಯ. ನಾವು 31 ಡಿಸೆಂಬರ್ ಒಳಗೆ 2021 ಒಳಗೆ ನಾವು 1 ಅರಬ್ ಆತ್ಮವನ್ನು ಗೆಲ್ಲುತ್ತಾ ಇದ್ದೇವೆ. ವಾವ್, ಹಲ್ಲೆಲೂಯ, ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ನಾವು ಉತ್ಸಾಹವಾಗಿದ್ದೇವೆ. 1 ಅರಬ್ ಆತ್ಮವನ್ನು ಗೆಲ್ಲಲಿಕ್ಕೆ, ನಾವು ವಿಜಯಿಸಲಿಕ್ಕೆ, ನಾವು ಆನಂದ ಮತ್ತೆ ಉತ್ಸಾಹ ನಮ್ಮಲ್ಲಿ ಉಂಟು. ಹಲ್ಲೆಲೂಯ. ಓ ಹಲ್ಲೆಲೂಯ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. 1 ಅರಬ್ ಆತ್ಮವನ್ನು ನಾವು ದೇವರ ರಾಜ್ಯದಲ್ಲಿ ನಾವು ಸೇರಿಸ್ತಾ ಇದ್ದೇವೆ. ಹಲ್ಲೆಲೂಯ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಓ ರಗಬ ಸೆಕೆದಿಗಬಯ ರಕಬ ಮಾಂತ್ರ ಕೇಷ್ಟ ಕೇಂದ್ರ ಗಬಯ ರಕಬ ಖರಗಬಯ ರಿಮಾ ಕೊಂದಲಗಬಹ ಲಿಗಬ ಸೊಕೊಲಗ ಬರಕೊದಿಗಬ ಮಮಬಯ ಮಬಬಯ ಸಕಬಯ ಲನಮಾಂದೆಲೆ ಕೇಂದ್ರಬ ರಾಂತೆ ಕೆ ಬಾಬಾ ಖರಗಬಯ ಲಗಬಲಬ ರೋಮಂತಲ ಕೊಂದ್ರ ಗಬಾಷ್ಟೆ ಕೇಂದ್ರ ಗಬಯ ಲಿಗಬ ತೊಂದಲಗಬಹ ಲಿಗಬಾಂತರ ಕೇಂದ್ರಬ. ಸುವಾರ್ತೆಯ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತಳಿತಾ ಇದ್ದಾವೆ. ಓ ರಗಬ ಸೆಕೇಂದ್ರ ಗಬಾಷ್ಟೆ ಕೇಂದ್ರಬ ರಕಬಯ ರಕಂದೆ ಗಬ ಖರಗಬಯ ಮಖಂದ ಗಬಯ ರಗಬ ಸೊಕೊಲ ಗಬಲ ಕೌಂದ್ರ ಗಬಯ ರಬಬ ಸೆಕೆ ಮಮಮಯ ಮಾದೆ ದಿಗಬ ಖದಿಯ ಲಲಬ ಲೋಬೋ ಸುಪ್ರ ಖೋಂದ್ರೆ ಕೆ ಬೇಕೆ ದಿಗಬ ಬಾಬಾ ರಿಮಾ ಖಾಂದ್ರ ಬಹ ಓ ರಗಬ ಸೆಕೆ ದಿಗಬ ರೋಮಮಮಮಂದ ಲಖೋಂದ್ರ ಗಬಲ ಖಾಂದ್ರೆ ಕೇಷ್ಟ ಕೇಂದ್ರ ಆಖರ ಖಯ ಮಾಖೆ ದಿಗಬಲ ಖಾಂದ್ರ ಗಬ ರೋಬೋ ಲಖೋಂದ್ರೆ ಕೆ ಬೇಲಿ ಖೋಂದ್ರ ಗಬಲ ಕೋರ ಗಬ ಸೆಕೆ ದಿಗಬಯ ರಮಾಂತ್ರ ಕೇಷ್ಟ ಕೇಂದ್ರ ಗಬಹ ರಾಖಮ ಖಾಂತ್ರ ಕೇಂದ್ರ ಗಬಲ ಖೋಂದ್ರ ಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾನೆ ಸ್ವಾಮಿ. ಆಮೇನ್. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ,
ನಾವು ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೇರೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೇರೆ. ನಮ್ಮ ಎಲ್ಲ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಅಣ್ಣ ತಮ್ಮರು, ಅಕ್ಕ ತಂಗಿಯರು, ನಮ್ಮ ಎಲ್ಲ ನಾವು ಕೆಲಸ ಮಾಡುವ ಜಾಗದಲ್ಲಿ, ನಾವು ಶಾಲೆಗೆ ಹೋಗುವ ಜಾಗದಲ್ಲಿ, ನಮ್ಮ ಟ್ಯೂಷನ್ಗೆ ಹೋಗದಾಗ ಜಾಗದಲ್ಲಿ, ಹಲ್ಲೆಲೂಯಾ, ನಾವು ನಮ್ಮ ಹಳ್ಳಿ ಪಳ್ಳಿಯಲ್ಲಿ, ಪಟ್ಟಣದಲ್ಲಿ ಎಲ್ಲಿ ಕೂಡ ನಾವು ಕೆಲಸ ಮಾಡುತ್ತಾ ಇದ್ದೇವೆ. ಯಾರೇ ಇರಲಿ ನಮ್ಮ ಪ್ರೇರೆ, ಅವರ ಆತ್ಮ ನಾಶ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪ್ರೇರೆ ನಾವು ಪ್ರಾರ್ಥನೆ ಮಾಡೋಣ ಅವರಿಗೋಸ್ಕರ. ಹಲ್ಲೆಲೂಯಾ. ನಮ್ಮ ಎಲ್ಲ ಅಳಗ ಬಳಗದವರು, ನೆಂಟರು, ಹಲ್ಲೆಲೂಯಾ, ಅವರ ರಕ್ಷಣೆ ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ದೇವರ ವಚನವನ್ನು ನಾವು ನೋಡೋಣ ನನ್ನ ಪ್ರಿಯರೇ. ಹಲ್ಲೆಲೂಯಾ. 1 ತಿಮೋಥೆಯ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ದೇವರ ಯೋಜನೆ ಉಂಟು ನಮ್ಮ ಪ್ರಿಯರೇ. ದೇವರ ಚಿತ್ತವಿದೆ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ದೇವರ ರಾಜ್ಯದಲ್ಲಿ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಹಲ್ಲೆಲೂಯಾ. ನಾವು ಕಣ್ಣು ಮುಚ್ಚಿ ಆತ್ಮದಿಂದ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಓ ಪ್ರಕಾಶಕ್ಕೆ ದಿಗಬಹ ರೀಮಾ ಖಾದಿಗ ಮಲಖೋರ ಗಬಯ ರಾಖಾದಿಗ ಮಾಮಾ ಬಾಬಾಯ ಲಗಬ ಸಾಕೆ ದಿಗಬಯ ರೋನ್ ಬಲಗ ಬಾಬಾ ಮಾಮಾಂದ್ರ ಖೋಷ್ಟ ಗಬಯ ರಾಖಾಸೆಕೆ ರೀಮಾ ಖಾ 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 ಮಾಮಾ 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 ಮಯ ಲಿಬಾ ಬೋಸೋ ಬೋಖೋರೋ ಬೋಸೋ ಕೊಲೋ ಗಬ ರೀಮಾಂತೆ ಗಬ ಖರ ಗಬಲ ಖಾ ಗಬ ಸುಕೋಂದ್ರಬ ಮಕೇಂದ್ರ ಗಬ ಸ್ಟುಕೋಂದ್ರ ಗಬಯ ರಾಖಾದಿಗ ಬಯ ಲಿಮಾನ ಖರ ಗಬಲ ಖಾದಿಗ ಲಗಬ ಬಾಬಾ ಬಾಬಯ ಬಾಯೇ ರಿಗಬಯ ರಿಗಮ ಖಾಂದೆಲೆ ಕೇಂದ್ರ ಗಬಯ ರುಖೋಂದಲ ಗಬ ಓ ರಗಬ ಸೆಕೇಂದ್ರ ಗಬ ನಖಾಂತರ ಗಬ. ದೇವರ ಚಿತ್ತವಾಗಿದೆ. ಒಂದು ಕೂಡ ಆತ್ಮ ನಾಶ ಆಗ್ಲಿಕ್ಕೆ ಇಲ್ಲ. ದೇವರ ಚಿತ್ತವಾಗಿದೆ ನಮ್ಮ ಪ್ರೇರೆ. ಹಲ್ಲೆಲೂಯಾ. ದೇವರ ಯೋಜನೆ ಉಂಟು. ಎಲ್ಲರೂ ರಕ್ಷಣೆಯನ್ನು ಹೊಂದಿ ಆತನ ಮಾರ್ಗದಲ್ಲಿ ನಡೆಯಬೇಕು, ಆತನ ರಾಜ್ಯದಲ್ಲಿ ಸೇರಬೇಕು. ಅದು ದೇವರ ಇಚ್ಛವಾಗಿದೆ. ಓ ರಗಬಾ ಸೆಕೆ ದಿಗಬಯ ರಾಖಬಾ ಕಾಲಿಕಮಾ ಸುಕೋಂದ್ರ ಗಬಯ ಬಾರೆಗಬಾ ಸೆಕೆ ದಿಗಬಲ ಕರಗಬಲಬ ರಖುಂದಲ ಗಬ ರಖಾಂದೆಲೆ ಕೇಂದ್ರ ಗಬಾಷ್ಟೆ ಕೇಂದ್ರ ಬ ರಗಬಾ ಸೆಕೇಂದ್ರ ಗಬ ಮಾಮಾ ಕೂಸಕಬಯ ರಾಖಾ ಕಾಸಕಲಯ ರಿಗಬಾ ಕಾಸೆಕೆ ರಿಬಾಬಾಬಯ ರಗಬಾ ಸೆಕೇಂದ್ರ ಗಬಾಷ್ಟು ಕೌ ರಗಬಯ ಲಿಬ್ರಬಲ ಗಲಗಬಲ ಖಾಂದೆರೆ ಕೇಂದ್ರ ಗಬಾಷ್ಟು ಕೌಂದ್ರಬ. ಏಸಪ್ಪ, ನಿನ್ನ ನಮಗೆ ಮಹಿಮೆ ಮಾಡ್ತೇನೆ ಸ್ವಾಮಿ. ರಗಬಾ ಸೆಕೇಂದಿ ಗಬಲ ಖದ ಗಬಯ ಲಿಬ್ರಬಲ ಬಲ ಖಾಂದೆಲಿಗೆ ಬೇರೆ ಖೋದಲ ಗಬಯ ರಬಾಬಾಬ ಸಕ ಮಮಮಯ ಮಾಂದೋಲು ಗೊಲು ಗಬೋ ಸುಖರು ಗಬಲು ಖೋದಿ ಗಬಯ ರಗಬಲ ಖೆಂದೆಲಿಗೆ ಬೇರೆ ಖೌಂದಲ ಗಬಲ ಖೌಂದಲಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ಈಗ ನಮ್ಮ ಪ್ರೇಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ. ಆತ್ಮದಿಂದ, ಉಲ್ಲಾಸದಿಂದ ದೇವರ ಸ್ತುತಿ ಆರಾಧನೆ ನಾವು ಮಾಡೋಣ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಬನ್ನಿ ನಾವು ಹಾಡೋಣ, ಅವನಿಗೆ ಹೇಳೋಣ. ಅವನ ಹೆಸರು ತುಂಬಾ ಸುಂದರವಾಗಿದೆ ಮತ್ತು ಪವಿತ್ರ ಇದೆ. ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ
ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ ಪವಿತ್ರ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ನಿಮ್ಮಲ್ಲಿ ನಮ್ಗೆ ಶಕ್ತಿ, ನಿಮ್ಮಲ್ಲಿ ನಾನು ಪವಿತ್ರತೆ. ಓ, ನಿಮ್ಮಲ್ಲಿ ನಮ್ಗೆ ಶಕ್ತಿ, ನಿಮ್ಮಲ್ಲಿ ನಾನು ಪವಿತ್ರತೆ. ಓ, ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ ಪವಿತ್ರ. ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಲಾ 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 ಲಾ. ಲಾ 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 ಲಾ. ನಿಮ್ಮಲ್ಲಿ ನಮ್ಗೆ ಚಿತ್ತರಕ್ಕೆ, ನಿಮ್ಮಲ್ಲಿ ಶಾಶ್ವತ ಜೀವನ. ನಿಮ್ಮಲ್ಲಿ ನಮ್ಗೆ ಚಿತ್ತರಕ್ಕೆ, ನಿಮ್ಮಲ್ಲಿ ಶಾಶ್ವತ ಜೀವನ. ಓ, ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ರೆಪ್ಸುಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 19 ಸೆಪ್ಟೆಂಬರ್ 2021. ಇವತ್ತಿನ ವಚನ ಇದೆ, ಜೀವ ನೀಡುವ ಆತ್ಮದಿಂದ ಜನಿಸಿದರು. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 49ನೇ ವಚನ ಹೇಳ್ತಾ ಇದೆ, ನಾವು ಮಣ್ಣಿನಿಂದ ಹುಟ್ಟಿದವನ ಸೌರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸೌರೂಪ್ಯವನ್ನು ಧರಿಸಿಕೊಳ್ಳಬೇಕು. ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬ ಮನುಷ್ಯನು ಸಹಜ ಮಾನವನ ಜೀವನದೊಂದಿಗೆ ಬರುತ್ತಾನೆ. ಆದಾಗ್ಯೂ ಆ ಜೀವನವು ಭ್ರಷ್ಟವಾಗಿದೆ. ಇದು ಮರಣಾಂತಿಕ ಅನಾರೋಗ್ಯ, ರೋಗ ಮತ್ತು ಸಾವಿಗೆ ಒಳಪಟ್ಟಿರುತ್ತದೆ. ಇದು ಮೊದಲು ಆದಾಮನ ಜೀವನ ಮತ್ತು ಸ್ವಭಾವವಾಗಿದೆ. ಅವನ ನಂತರ ಜನಿಸಿದ ಎಲ್ಲರೂ ಪುನಃಸಜ್ಜುಗೊಳ್ಳುವುದ ಪುರುಷರು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. 1 ಕೊರಿಂಥ 15ನೇ ಅಧ್ಯಾಯ 47ನೇ ಅಧ್ಯಾಯ 48ನೇ ವಚನ ಹೇಳ್ತಾ ಇದೆ, ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ. ವಾಕ್ಯಗಳನ್ನು ಗಮನಿಸಿರಿ. ಅದು ಹೇಳುತ್ತದೆ, ಮಣ್ಣಿನಿಂದ ಹುಟ್ಟಿದವನು ಎಂಥವನು
ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಇದು ಸಂಪೂರ್ಣವಾಗಿ ಸರಿ. ಅದಕ್ಕಾಗಿಯೇ ಯೇಸು ನಿಕೋದೇಮನ ಜೊತೆಗಿನ ಸಂವಾದದಲ್ಲಿ ಅವನಿಗೆ ನೀನು ಮತ್ತೆ ಹುಟ್ಟಬೇಕು ಎಂದರು. ಯೋಹಾನ್ 3ನೇ ಅಧ್ಯಾಯ 7ನೇ ವಚನ ಹೇಳ್ತಾ ಇದೆ, ನೀವು ಮತ್ತೆ ಹುಟ್ಟಿದಾಗ ನೀವು ಪರಲೋಕದಲ್ಲಿ ಯೇಸುವಿನ ನಂತರ ಜನಿಸಿದವರಾಗಿರುತ್ತೀರಿ. ಆದ್ದರಿಂದ ಕ್ರಿಸ್ತರಾದ ನಾವು ದೈವಿಕ ಜೀವನವನ್ನು ಹೊಂದಿದ್ದೇವೆ. ನಾವು ಈಗ ಪ್ರಾಕೃತಿಕ ಸ್ವಭಾವವನ್ನು ಹೊಂದಿದ್ದೇವೆ. ದೇವರ ಜೀವನವನ್ನು ಇನ್ನು ಸ್ವೀಕರಿಸುವುದವನು ಮಣ್ಣಿನ ಮತ್ತು ಈ ಪ್ರಪಂಚದ ದುಷ್ಕೃತ್ಯಗಳಲ್ಲಿ ಒಳಗಾಗುತ್ತಾನೆ. ಅವನು ಅಥವಾ ಅವಳು ಈ ಪ್ರಪಂಚದ ಅಂಶಗಳಿಗೆ ಮತ್ತು ವ್ಯವಸ್ಥೆಗಳಿಗೆ ಒಳಪಟ್ಟವರಿರುತ್ತಾರೆ. ಭ್ರಷ್ಟ ಪ್ರಭಾವಗಳಿಂದ ಹಿಮಪಾತಕ್ಕೆ ಒಳಗಾಗಿರುತ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದರೆ ದೇವರಿಗೆ ಧನ್ಯವಾದಗಳು. ಮೊದಲು ಆದಾಮನ ಜೊತೆಗಿನ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಕಡಿದು ಹೋಗಿವೆ. ಕ್ರಿಸ್ತನ ನಿಮ್ಮ ಮೂಲ ಮತ್ತು ಪರಂಪರೆ, ನೀವು ದೇವರಿಂದ ಬಂದವರು, ನೀವು ದೇವರ ಚಿಕ್ಕ ಮಕ್ಕಳು. 1 ಯೋಹಾನ್ 4ನೇ ಅಧ್ಯಾಯ 4ನೇ ವಚನ ಹೇಳ್ತಾ ಇದೆ, ಪುನರ್ಸಜೀವಗೊಳ್ಳದ ಮನುಷ್ಯನಲ್ಲಿ ಸಾವು ಕೆಲಸ ಮಾಡುತ್ತದೆ. ನೀವು ಬದಲಿಸುವ ಆತ್ಮವಾಗಿದ್ದೀರಿ. ಮೊದಲನೆಯ ಮನುಷ್ಯನಾದ ಆದಾಮನ ಬದುಕವು ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆಯ ಆದಾಮನು ಬದುಕಿಸುವ ಆತ್ಮನು. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 45ನೇ ವಚನ ಹೇಳ್ತಾ ಇದೆ, ಆತನು ಜೀವನವು ನಿಮ್ಮಲ್ಲಿ ಕೆಲಸ ಮಾಡುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ತನ್ನ ಕೈಗಳನ್ನು ಪರಮೇಶ್ವರ ಕಡೆಗೆ ಎತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರಿಯ ತಂದೆಯೇ, ನಾನು 2ನೆಯ ಮತ್ತು ಕೊನೆಯ ಆದಾಮನಾದ ಯೇಸು ಕ್ರಿಸ್ತನಿಂದ ಜನಿಸಿದ್ದರಿಂದ ನಾನು ನಾಶವಾಗದಂತೆ ನನ್ನನ್ನು ಬೇರ್ಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ಈ ಪ್ರಪಂಚದವನಲ್ಲ, ನಾನು ಪರಲೋಕದವನು ಮತ್ತು ದೇವರ ಸೇವಕನು, ದೇವರ ಮನೆವಾರ್ತೆಯವನು. ಯೇಸುವಿನ ಹೆಸರಿನಲ್ಲಿ ಅನೇಕರನ್ನು ಆತನ ರಾಜ್ಯಕ್ಕೆ ಕರೆತರುತ್ತಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಸಾಕ್ಷಿಯ ಸಮಯ. Oluburen Nonomoing. I'm 27 years old. I come from South Africa. I came to the healing school in 2008 because I was diagnosed of rheumatic heart condition. It all started in 2003 when I fell short of breath when I was sleeping at night, and I would cough. I would also become short of breath when I walk long distance. It became so severe, and I started to consult with the doctors at the clinic. And at first they gave me tablets, and I was just told if the problem does not go away, I would come back, see the doctor, run tests. It continued to get worse. That would have chest pains, I would have fever, my legs would swell. I was referred to see a cardiologist. It is when they diagnosed me that I have rheumatic heart condition. In 2004, I was referred to do a surgery here in South Africa, and it was arranged. I did the surgery, but then still the condition it didn't change, because then the doctors were telling me it was a condition I was born with, and it was going to affect for the rest of my life. Because of this condition, I could not sleep normally in a bed. I had to sleep on a chair. I could not walk long distance. I could not do household chores, especially when it had to do with lifting heavy stuff, cleaning. Even I couldn't even bath myself, there has to be somebody who had to help me. I would miss a lot of things at school. I could not even participate in school activities like sports.
or any other thing. The condition got worse and worse, and one day my cousin invited me to church, and that's when I heard about the healing school. When I came to the healing school, I was so excited. The atmosphere was different. The power of God was so tangible, you could just feel it. I knew I was not going to go back the same. And then came the day when the man of God, Pastor Chris, came to minister to me. I was ready. There was so much anointing in this place, and the power of God was moving. So when the man of God came to me and he laid hands on me, I just saw my body. I was just vibrating and screaming. Come out! Come out! 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 Let her go! Return no more to her. Here, she's here. When I got out of my bed there after Pastor laid hands on me, I knew it was done, because something changed in me. Something changed, and I could feel it. You know, as I was running, jumping, rejoicing, I'm healed. After the man of God ministered to me, when I got back home, my life was totally different. Everything in my body changed. My heartbeat was normal. Everything. I was so excited. Everyone in my family was excited. I went back to the hospital, to my doctor. It was just a review checkup. You know, when I came, he really looked at me. He took a moment. He looked at me. He said, I remember, "Is that you, Oluboreng?" I said, "Yes, it's me." You know, he looked at me. He just couldn't believe. When he ran a few tests, he was telling me, "You know, your heart is in a good condition." And it put a big smile on me, that I knew that, you know, God did it for me. That was the moment I knew that God did it for me, and it is done, and I shall return no more. Now I can walk long distance. Now I can clean the house. I can do any sport activity. To the Healing School partners, wow, I congratulate you for the work that you are doing. You have made it possible for me and all the others who have come to the Healing School free of charge. It's such a blessing, the work that you are doing. May God bless you, and may you receive more abundantly in the work that you are doing. We have the life of God which cannot be corrupt. Cannot be corrupt. Because church was not supposed to get sick ever. Church, the message to the church is that they have divine life. Praise the Lord. Jesus said, "Not mine, but thine be done." Do you ask God that what you are doing, should you be doing it or not? Many don't have that consciousness. God wants you to live according to His will. Bible says those who are living, they should not live for themselves, but to Him, for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus. I command that demon of darkness to leave them in the name of Jesus Christ of Nazareth. I command those unclean spirits to come out of them in the name. ಬನ್ನಿ ನಾವು ಆ ಪೂರ್ತಿ ಹೃದಯದಿಂದ ಪರಮೇಶ್ವರಿಗೆ ಹೇಳೋಣ, ಅವನಿಗೆ ಧನ್ಯವಾದ ಕೊಡೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ. ಅವನು
ಪ್ರಾರ್ಥಿಸಿಯೋಣ. ಅವನ ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾವೋಣ. ನಮ್ಮನ್ನು ಮಾಡಿದರು ಅದು ನಮ್ಮ ಮೂಲ, ನಮ್ಮನ್ನು ಉಳಿಸಿದರು ಅದು ನಮ್ಮ ಮೋಕ್ಷ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನು ಎಲ್ಲರ ಮುಖ್ಯ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನೇ ಎಲ್ಲರ ಮುಖ್ಯ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ. ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸ್ವಾವೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ. ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾವೋಣ. ನಾವು ನಮ್ಮ ಎಲ್ಲ ಹೃದಯದಿಂದ ಹಾಡಿ, ಅವನು ಸಿಫಾ ಮತ್ತು ನಜ ಅವನನ್ನು ಪ್ರಶಂಸೆ ಮಾಡಿ. ನಾವು ನಮ್ಮ ಎಲ್ಲ ಹೃದಯದಿಂದ ಅವನನ್ನು ಮಹಿಮೆ ಹಾಡಿ. ಅವನು ಸಿಫಾ ಮತ್ತು ನಜ ಅವನನ್ನು ಪ್ರಶಂಸೆ ಮಾಡಿ. ಅವನು ಜಗತ್ವಾಳನು ಮತ್ತು ರಕ್ಷಕ, ಅವನಿಗೆ ಜಯ ಜಯ ಸದಾ. ಅವನು ಜಗತ್ ಕೊಡನು ಮತ್ತು ರಕ್ಷಕ, ಅವನು ಜಯ ಜಯ ಸದಾ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ. ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾವೋಣ. ಬನ್ನಿ ನಾವು ನವಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ. ಅವನು ಭಾಗಿಗಳು ಪ್ರಾರ್ಥಿಸಿಯೋಣ ಮತ್ತು ಸಾವೋಣ. ಹಾ ಪರಮೇಶ್ವರ್, ನೀವು ನನ್ನ ಪ್ರೀತಿಯ ಯೋಗ್ಯವಾಗಿದ್ದೀರಿ. ಧನ್ಯವಾದ ನಿಮ್ಮ ದಯೆಗೋಸ್ಕರ, ಪ್ರೀತಿಗೋಸ್ಕರ, ನಿಮ್ಮ ಕರುಣೆಗೋಸ್ಕರ ನೀವು ನಮ್ಮ ಮೇಲೆ ತೋರಿಸಿದ್ದೀರಿ. ಧನ್ಯವಾದ ನಿಮ್ಮ ಅನುಗ್ರಹಕ್ಕೋಸ್ಕರ. ಎಲ್ಲರಿಗಿಂತಲೂ ದೊಡ್ಡವರಾಗಿದ್ದೀರಿ ಪ್ರಭು. ನೀವು ನನ್ನ ಬಯಕೆ ಆಗಿದ್ದೀರಾ. ನಿಮ್ಮನ್ನು ಬಿಟ್ಟು ನಾವು ಏನು ಬಯಸೋದಿಲ್ಲ. ಧನ್ಯವಾದ ನಮ್ಮ ಜೀವಿತಗಳನ್ನು ನಿನ್ನ ಮಹಿಮೆಯಿಂದ ತುಂಬಿದ್ದಕ್ಕಾಗಿ ಪ್ರಭು, ನಿಮ್ಮ ಜ್ಞಾನದ ಮೂಲಕ ತುಂಬಿದ್ದಕ್ಕಾಗಿ ಪ್ರಭು. ಧನ್ಯವಾದ ನಮ್ಮ ಆಶಿಕೊಂಡಿದ್ದಕ್ಕಾಗಿ. ಧನ್ಯವಾದ ಪ್ರಭು. ಪರಮೇಶ್ವರನ ಹೃದಯ ತೆರೆದು ನಮಗೆ ತೋರಿಸಿದ್ದಕ್ಕಾಗಿ ಧನ್ಯವಾದ ಹೇಳುತ್ತ ನಾವು ನಿಮ್ಮ ವಾಕ್ಯವನ್ನು ಕೇಳಬೇಕು ಮತ್ತು ಮುಂದೆ ಹೋಗಬೇಕು. ನಾವು ಹೇಳುತ್ತೇವೆ, ಪ್ರತಿಯೊಂದು ಕಿವಿಯೂ ಪ್ರತಿಯೊಂದು ಹೃದಯವೂ ಅಭಿಷಿಕ್ತವಾಗಿದೆ ತಿಳಿಯುವುದಕ್ಕೆ. ಈ ವಾಕ್ಯವು ಹೃದಯದ ಒಳ್ಳೆ ಭೂಮಿಯಲ್ಲಿ ಬಿದ್ದು ಆ ಪರಿಣಾಮಗಳನ್ನು ಉಂಟು ಮಾಡುತ್ತಿದೆ. ಇವತ್ತು ಮಾತ್ರವಲ್ಲ, ಇಡೀ ಜೀವಿತವೆಲ್ಲ. ಯಾರ್ಯಾರು ಈ ವಾಕ್ಯವನ್ನು ಕೇಳುವರು ಪ್ರಭು, ಅವರ ಹೃದಯ ಉತ್ಸಾಹದಿಂದ ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ. ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು. ಹಾಲೆಲೂಯಾ. ಪಕ್ಕದವರಿಗೆ ಹೇಳಿರಿ, ಪರಮೇಶ್ವರರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ. ನೀವು ಗರ್ವದಿಂದ ಹೇಳಬಹುದು, ಪರಮೇಶ್ವರರು ನನ್ನನ್ನು ಪ್ರೀತಿ ಮಾಡುತ್ತಾರೆ. ಯಾರು ನಿಮ್ಮನ್ನು ಪ್ರೀತಿ ಮಾಡಬಹುದು ಅಥವಾ ಮಾಡದೇ ಇರಬಹುದು, ಆದರೆ ಪರಮೇಶ್ವರನು ನಿಮ್ಮನ್ನು ಪ್ರೀತಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ನೀವು ಲೋಕದ ಆಶಯಗಳ ಮೇಲೆ ನಿಂತುಕೊಂಡರೂ ನಿಂತುಕೊಳ್ಳದಿದ್ದರೂ ಪರಮೇಶ್ವರರು ನಿಮ್ಮನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಇನ್ಫ್ಯಾಕ್ಟ್ ನೀವು ಪರಮೇಶ್ವರನ ಆಶಯ ಮುಂದೆ ನಿಂತುಕೊಳ್ಳದಿದ್ದರೂ ಕೂಡ, ಆದರೂ ಕೂಡ ಪರಮೇಶ್ವರರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ. ಪರಮೇಶ್ವರರು ನಿಮಗೆ ಅದಕ್ಕೆ ಪ್ರೀತಿ ಮಾಡುವುದಿಲ್ಲ ನೀವು ಒಳ್ಳೆ ಕೆಲಸವನ್ನು ಮಾಡುತ್ತೀರಿ ಎಂದು.
ಪರಮೇಶ್ವರು ಅದಕ್ಕೆ ಪ್ರೀತಿ ಮಾಡುವುದಿಲ್ಲ, ನೀವು ಯಾವಾಗಲೂ ಆತನನ್ನು ಕೇಳುತ್ತೀರಿ ಎಂದು. ಬಟ್ ಅದೆಲ್ಲ ಇಲ್ಲದಿದ್ದರೂ ಪರಮೇಶ್ವರರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಮತ್ತು ನಾವು ಯಾವ ವಿಷಯದ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ? ಹಿಂದೆ ಸಂಡೆಯಿಂದ ನಾವು ಮಾತು ಪ್ರಾರಂಭ ಮಾಡಿದ್ದೇವೆ. ಪರಮೇಶ್ವರನ ರಾಜ್ಯದ ಬಗ್ಗೆ ಅಭ್ಯಾಸ ಮಾಡಬೇಕು. ಮತ್ತು ನಾನು ಹೇಳಿದೆ, ಪರಮೇಶ್ವರನ ರಾಜ್ಯವು ಕೆಲವು ಸಿದ್ಧಾಂತಗಳ ಮೇಲೆ ನಡೆಯುತ್ತದೆ. ಪರಮೇಶ್ವರರು ನಮಗೆ 2000 ವರ್ಷವನ್ನು ಕೊಟ್ಟಿದ್ದಾರೆ ಚರ್ಚ್ಗೆ. ಚರ್ಚವು ಆ ಸಿದ್ಧಾಂತದ ಮೂಲಕ ಜೀವಿಸಬೇಕೆಂದು. ಹೇಗೆ ನೀವು 10 ವರ್ಷ 15 ವರ್ಷ ನೀವು ಓದುತ್ತೀರೋ, ಯಾವುದೇ ಒಂದು ಜಾಬ್ ಹಿಡಿಯಲು ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡಲು ನೀವು ಜಾಬ್ ಮಾಡಲು ಕಲಿಯಬೇಕು ಮತ್ತು ಬಿಸ್ನೆಸ್ ಮಾಡಲು ಕಲಿಯಬೇಕು. ಹಾಗೆಯೇ ಪರಮೇಶ್ವರ್ ಸಭೆಗೆ 2000 ವರ್ಷವನ್ನು ಕೊಟ್ಟಿದ್ದಾರೆ. ಸಭೆಗೆ ಗೊತ್ತಾಗಬೇಕೆಂದು ಪರಮೇಶ್ವರರು ಹೇಗೆ ಕೆಲಸ ಮಾಡುತ್ತಾರೆ ಎಂದು. ಇದೇ ಯಾವಾಗಲೂ ದೃಢವಾಗಿರುವುದು. ಪ್ರೇಸ್ ದ ಲಾರ್ಡ್. ಯು ನೋ, ಕೆಲವು ಜನರಿಗೆ ಈ ಲೋಕದ ರೀತಿ ನೀತಿಗಳು ಗೊತ್ತಿದೆ. ನಾನು ಹೇಳಿದೆ ಗುಡ್, ಆದರೆ ಆ ಲೋಕದ ರೀತಿ ನೀತಿಗಳನ್ನು ತಿಳಿದು ಏನು ಲಾಭ? ಅದೆಲ್ಲ ನಾಶವಾಗುವುದಿದೆ. ನಡೀಲಿ, ಸಿವಿಲ್ ಇಂಜಿನಿಯರ್ನನ್ನು ತಿಳಿಯುವುದಕ್ಕೆ ಒಂದು ದಿನವಿತ್ತು. ಆವಾಗ ಸಿವಿಲ್ ಇಂಜಿನಿಯರ್ ಆಗುವುದು ಬಹಳ ದೊಡ್ಡ ವಿಷಯವಾಗಿತ್ತು. ಮತ್ತು ನೀವು ಈ ವಿಷಯಗಳ ಬಗ್ಗೆ ತಿಳಿದಿದ್ದಾರೆ ಮತ್ತು ನೀವು ತಿಳಿಯದಿದ್ದರೂ ನಾನು ಹೇಳುವೆನು ಮತ್ತು ನೀವು ತಿಳಿದುಕೊಳ್ಳುವಿ. ಪ್ರೇಸ್ ದ ಲಾರ್ಡ್. ಒಂದು ಟೈಮ್ ಇತ್ತು ಸಿವಿಲ್ ಇಂಜಿನಿಯರ್ ಆಗುವುದೊಂದು ಬಹಳ ದೊಡ್ಡ ಕೆಲಸವಾಗಿತ್ತು. ಬಟ್ ಇವಾಗ ನೀವು ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದರೂ ಕೂಡ ನಿಮಗೆ ಜಾಬ್ ಸಿಗುವುದಿಲ್ಲ. ಏಕೆಂದರೆ ಯಾವುದು ಬೂಮ್ ಇತ್ತಲೋ ಅದು ಮುಗಿದು ಹೋಯಿತು. ಪ್ರೇಸ್ ದ ಲಾರ್ಡ್. ಮತ್ತು ಇವಾಗ ಯಾರು ಸಿವಿಲ್ ಇಂಜಿನಿಯರ್ ಮಾಡಲು ಹೋಗುತ್ತಿದ್ದಾರೋ ಟೈಮ್ ಅನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಏಕೆಂದರೆ ಕೆಲಸ ಸಿಗಲು ಸಾಧ್ಯವಿಲ್ಲ. ಅವರು ಎಷ್ಟೇ ಸಿವಿಲ್ ಇಂಜಿನಿಯರ್ ಅನ್ನು ಕಲಿತರೂ ಕೂಡ ಆ ಜ್ಞಾನದ ಉಪಯೋಗ ಆಗುವುದಿಲ್ಲ. ಏಕೆಂದರೆ ಇದು ಜೀರೋ ಆಗಿದೆ. ಏನಾಗಿದೆ? ಎಷ್ಟು ಜನರಿಗೆ ಗೊತ್ತಿದೆ ಸಿವಿಲ್ ಇಂಜಿನಿಯರ್? ಗೊತ್ತಿದೆಯಲ್ಲ ಸಿವಿಲ್ ಇಂಜಿನಿಯರ್ ಬಗ್ಗೆ. ಹಾಗೆ ಈ ಲೋಕದ ರೀತಿ ನೀತಿಗಳನ್ನು ನೀವು ಕಲಿತಿದ್ದೀರಿ, ಆದರೆ ನೀವು ಇನ್ನೂ ಕಲಿಯಲು ಬಯಸುತ್ತೀರಿ. ಆದರೆ ಈ ಲೋಕವು ನಷ್ಟವಾಗುವುದಿದೆ, ಇನ್ನೂ ಉಪಯೋಗ ಆಗುವುದು. ಮತ್ತು ಲೋಕದ ವಿಷಯವನ್ನು ಕಲಿಯಲು ಇನ್ನೂ ಆಳವಾಗಿ ಹೋಗಬೇಡಿರಿ. ಇನ್ಫ್ಯಾಕ್ಟ್ ಏನೆಲ್ಲ ನೀವು ತಿಳಿದಿದ್ದೀರಿ ಅದನ್ನು ಹೊರಗೆ ಹಾಕಲು ಪ್ರಾರಂಭ ಮಾಡಿರಿ. ಸಿಂಪಲ್. 21 ಶತಮಾನದ ವಿದ್ಯಾರ್ಥಿ ಅವರು ಆಗುವರು. ಅವರು ಹಳೇ ಜ್ಞಾನವನ್ನು ಬಿಟ್ಟು ಹೊಸ ಜ್ಞಾನವನ್ನು ತೆಗೆದುಕೊಳ್ಳುವರು. ಹೊಸ ಜ್ಞಾನವನ್ನು ತೆಗೆದುಕೊಳ್ಳದಿದ್ದರೆ ಲೋಕದ ಜ್ಞಾನವು ನಿಮ್ಮ ಹತ್ತಿರ ಇತ್ತು. ಇವಾಗ ಎಚ್ಚರವಾಗಿರಿ. ಇವಾಗ ಪರಮೇಶ್ವರನ ರಾಜ್ಯದ ಬಗ್ಗೆ ಜ್ಞಾನವನ್ನು ಪಡೆಯಲು ಪ್ರಾರಂಭ ಮಾಡಿರಿ. ಏಕೆಂದರೆ ಈ ಲೋಕವು ನಷ್ಟವಾಗುವುದಿದೆ. ಇದು ಕಾನ್ಶಿಯಸ್ ಎಫರ್ಟ್ ಆಗಿದೆ. ಇದು ನಿಮ್ಮ ಮೈಂಡ್ ನಲ್ಲಿ. ನಿಮ್ಮ ಮೈಂಡ್ ನ ಫಿಲ್ಟರ್ ಮಾಡಿಕೊಳ್ಳಿರಿ. ಫಿಲ್ಟರ್. ನನ್ನ ಮೈಂಡ್ ನಲ್ಲಿ ಬಹಳ ಸ್ಟ್ರಾಂಗ್ ಫಿಲ್ಟರ್ ಇದೆ. ಕೆಲವು ಸಲ ಎಷ್ಟು ಸ್ಟ್ರಾಂಗ್ ಫಿಲ್ಟರ್ ಇದೆ, ನನ್ನ ಮಾತುಗಳನ್ನು ಕೇಳಿ ನಿಮ್ಗೆ ಬೋರ್ ಆಗಬಹುದು. ಓ ಎಂತ ಬೋರ್ ವ್ಯಕ್ತಿ, ಯಾವಾಗ ನೋಡಿದ್ರು ಈ ವಿಷಯಗಳ ಬಗ್ಗೆ ಏನಾದ್ರೂ ಹೇಳುವರು. ನಾನು ಇಷ್ಟು ಬೋರ್ ಆಗಬಹುದು. ವ್ಯರ್ಥ ಮಾತನಾಡುವುದಿಲ್ಲ. ನಾನು ಕೆಲಸದ ಮಾತುಗಳನ್ನು ಆಡುತ್ತೇನೆ. ನನ್ನ ಫ್ರೆಂಡ್ಸ್ ಕೂಡ ಬೋರ್ ಆಗಿ ಬಿಡುತ್ತಾರೆ. ಓ ಸಹೋದರನೇ, ನೀನಂತೂ ವಿಷಯವನ್ನು ಹೀಗೆ ನೋಡುವುದು. ನಾನು ಹೇಳಿದೆ ಪ್ರತಿಯೊಂದು ವಿಷಯವನ್ನು ಹೀಗೆ ನೋಡಬೇಕು. ನನಗೆ ಬೇರೆ ರೀತಿ ಬರುವುದಿಲ್ಲ. ನಾನು ಪ್ರತಿಯೊಂದು ವಿಷಯದ ಬಗ್ಗೆ ಯೋಚಿಸುತ್ತೇನೆ. ಪ್ರತಿಯೊಂದು ಶಬ್ದವು ದೇವರ ವಾಕ್ಯದ ಮೂಲಕ ಹೊಂದಾಣಿಕೆ ಆಗುತ್ತದೆಯೋ ಅಥವಾ ಇಲ್ಲೋ ಎಂದು. ಐ ಕ್ಯಾನ್ ಬಿ ಥಿಂಕ್. ಯು ನೋ, ಸೆಟ್ ಅಪ್ ದಟ್ ಸ್ಟ್ರಕ್ಚರ್ ಆನ್ ಯುವರ್ ಮೈಂಡ್. ಏಕೆಂದರೆ ಈ ಲೋಕವು ನಾಶವಾಗುವುದಿದೆ. ಈ ಲೋಕದ ನಡೆನುಡಿಗಳನ್ನು ನೀವು ಕಲಿತಾ ಹೋಗುವಿರಿ. ಇವನು ಆ ಹಾಡುಗಳನ್ನು ಜನರು ಈಗೂ ಹಾಡುತ್ತಾರೆ. ಎಲ್ಲವನ್ನೂ ಕಲಿತಿದ್ದೆವು ನಾವು, ಆದರೆ ನಿಜವಾಗಲೂ ಲೋಕದ ಜನರೇ, ನಾನು ಒಬ್ಬ. ಲೋಕದ ಜ್ಞಾನದಲ್ಲಿ ನೀವು ಎಷ್ಟು ಜೀರೋ ಆಗಿದ್ದೀರೋ ಅಷ್ಟೇ ಒಳ್ಳೆಯದಾಗಿದೆ. ಏಕೆಂದರೆ ಪರಮೇಶ್ವರರು ನಿಮಗೆ ಹೇಳಲಿಲ್ಲ ಲೋಕದ ರೀತಿಗಳನ್ನು ಕಲಿಯಿರಿ ಎಂದು. ಕ್ಲಿಯರ್ ಆಗಿ ಹೇಳಿದನು, ಈ ಲೋಕದ ಮಾರ್ಗದರ್ಶಿಯಾಗಿ ನೀನು ಆಗಬೇಡ ಎಂದು. ಕ್ಲಿಯರ್ ಆಗಿ ಹೇಳಿದನು, ಈ ಲೋಕದ ಹಾಗೆ ಯೋಚಿಸಬೇಡ, ಅದರಲ್ಲಿ ಆಳವಾಗಿ ಹೋಗಬೇಡಿರಿ. ಈ ಲೋಕವು ಹೇಗೆ ನಡೆಯುತ್ತದೆ, ಲೋಕದ ರೀತಿ ನೀತಿಗಳನ್ನು ಕಲಿಯಲು ನೀವು ಕಷ್ಟಪಡುತ್ತಿದ್ದೀರಿ. ಪರಮೇಶ್ವರನ ರಾಜ್ಯದ ರೀತಿ ನೀತಿಗಳನ್ನು ಕಲಿಯಲು ಕಷ್ಟಪಡಿರಿ. ಈ ರೀತಿಯ ಕೆಲಸದಿಂದ ನಿಮಗೆ ಲಾಭ ಆಗುವುದು. ನಾನು ಹೇಳುತ್ತೇನೆ, ಬುದ್ಧಿವಂತ ವ್ಯಕ್ತಿ. ಪರಮೇಶ್ವರರು ನಿಮಗೆ ಹೇಳಲಿಲ್ಲ ಲೋಕದ ರೀತಿ ನೀತಿಗಳನ್ನು ಕಲಿಯಿರಿ ಎಂದು. ಅವನು ಕ್ಲಿಯರ್ ಆಗಿ ಹೇಳಿದ, ಈ ಲೋಕದ ಸದೃಶನಾಗಿ ಆಗಬೇಡ ಎಂದು. ಈ ಲೋಕದ ಹಾಗೆ ಯೋಚನೆ ಮಾಡಬೇಡಿರಿ.
ಮತ್ತು ಅದರಲ್ಲಿ ಆಳವಾಗಿ ಹೋಗಬೇಡಿರಿ. ಪ್ರಶ್ನೆ ಇದೆ, ನಾನು ಅದೇ ರಾಜ್ಯದ ತಯಾರಿ ಮಾಡುತ್ತಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮೈಂಡಿನಲ್ಲಿ ಅದೇ ಬಾಯ್, ಆ ರಾಜ್ಯ ಬಂದಾಗ ಒಳ್ಳೆ ಪೊಸಿಷನ್ ಸಿಗುತ್ತೆ. ಪ್ರೇಸ್ ದ ಲಾರ್ಡ್. ಮತ್ತು ನನಗೆ ಅದಕ್ಕಾಗಿ ತಯಾರಿ ಮಾಡಿಕೊಳ್ಳುವುದಿದೆ. ಅದರ ರೀತಿ ನೀತಿಗಳನ್ನು ನಾನು ಕಲಿಯಬೇಕಾಗಿದೆ. ಹೇಗೆ ರಾಜ್ಯವು ಕೆಲಸ ಮಾಡುತ್ತದೆ, ಯಾವ ಸಿದ್ಧಾಂತಗಳು ಅಲ್ಲಿ ಅಳವಡಿಸಲ್ಪಡುತ್ತದೆ. ನಾನು ಹೀಗೆ ಮೂರ್ಖನಾಗಿ ಜೀವಿಸಲು ಸಾಧ್ಯವಿಲ್ಲ. ನನಗೆ ಕಲಿಯುವುದಿದೆ, ಏಕೆಂದರೆ ಆ ರಾಜ್ಯವು ಯುಗ ಯುಗದವರೆಗೂ ಇದೆ. ಬೈಬಲ್ ಹೇಳುತ್ತದೆ, ಸ್ವರ್ಗವು ಮತ್ತು ಈ ಭೂಮಿಯು ಅಳಿದು ಹೋಗು, ಈ ಪೃಥ್ವಿಯು ಅಳಿದು ಹೋಗುವುದು. ಮತ್ತು ನಿಮಗೆ ವಿಶ್ವಾಸ ಆಗದಿದ್ದರೆ ಬೈಬಲ್ ಬರೆಯುವವರು ಮೂರ್ಖರಾಗಿದ್ದಾರೆ ಎಂದು, ಅರೆ ಈ ಲೋಕವು ನಾಶ ಆಗುವುದಿಲ್ಲ ಎಂದು. ಸಹೋದರನೇ, ಈ ಲೋಕದ ಜನರು ಕೂಡ ಹೇಳುತ್ತಾರೆ ಈ ಲೋಕ ನಾಶವಾಗುವುದೆಂದು. ಎಷ್ಟು ಜನರಿಗೆ ಈ ಮಾತು ಗೊತ್ತಿದೆ? ಅವರ ಡೇಟ್ ಅಲ್ಲಿ ಬೇರೆಯಾಗಿದೆ, ನನ್ನ ಡೇಟ್ ಬೇರೆಯಾಗಿದೆ. ನಿಮ್ಗೆ ಅನಿಸುತ್ತದೆ ಈ ಲೋಕವು ನಡೆಯುತ್ತದೆ ಅಂದರೆ, ನಾನು ಹೇಳ್ತೀನಿ, ಎದ್ದೇಳು ಮೋಹನ, ಮುಖಕ್ಕೆ ನೀರನ್ನು ಚಿಮುಕಿಸಿಕೋ ಮತ್ತು ಏಳು. ಇವಾಗ ಹಿಂದಿನ ವಾರ ಒಂದು ಆರ್ಟಿಕಲ್ ಇತ್ತು, 2040 ಅರ್ಧ ಮುಂಬೈ ಮುಳುಗಿ ಹೋಗುವುದು ಮೊದಲಿಲ್ಲವ? ಸೋದರನೇ, ನಾನು ಹೇಳುತ್ತಿಲ್ಲ, ಅವ್ರಿಗೂ ಕೂಡ ಗೊತ್ತಿದೆ ಈ ಲೋಕದ್ದು ನಾಶವಾಗುವುದಿದೆ. ಅವ್ರಿಗೂ ಕೂಡ ಗೊತ್ತಿದೆ. ಅವ್ರಿಗೆ ಏನು ಗೊತ್ತಿದೆ? ಅವರು ಇಡೀ ಲೋಕವನ್ನೇ ನಾಶ ಮಾಡಲು ತಮ್ಮ ಕೈಗಳನ್ನು ಹಾಕುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ವ್ಯಾಕ್ಸಿನ್ ಮಾಡಿದ್ದಾರೆ, ಮತ್ತೆ ಎಲ್ಲರೂ ಕೊಲೆ ಮಾಡುತ್ತಿದ್ದಾರೆ. ಅವರೇ ಈ ಲೋಕವನ್ನು ನಾಶ ಮಾಡುತ್ತಿದ್ದಾರೆ. ಲೋಕವು ನಷ್ಟವಾಗುವುದಿಲ್ಲ, ನೀವೇ ಅದನ್ನು ನಾಶ ಮಾಡುತ್ತಿದ್ದೀರಿ. ಅವರಷ್ಟು ಮೂರ್ಖರಲ್ಲ. ಪ್ರೇಸ್ ದ ಲಾರ್ಡ್. ಈ ಲೋಕದ ರೀತಿ ನೀತಿಗಳನ್ನು ಕಲಿಯುವ ಸ್ಥಳದಲ್ಲಿ ಅಲ್ಲಿ ನೀವು ಪರಮೇಶ್ವರನ ಬಗ್ಗೆ ಕಲಿಯಿರಿ. ಯಾರದು? ಪರಮೇಶ್ವರದು. ನೀವು ನಕ್ಕು ಬಿಡ್ರಿ, ಅದೇ ಒಳಗಡೆ ಸೀರಿಯಸ್ ಆಗಿರಿ. ಸರಿ ಇದೆ. ದಿಸ್ ಇಸ್ ದ ಟೈಮ್ ಟು ಬಿ ಸೀರಿಯಸ್. ಗೊತ್ತಿದ್ದೀರಿ, ಆದ್ರೆ ಒಳಗಡೆ ಸೀರಿಯಸ್ ಆಗಿರಿ. ಯು ಹ್ಯಾವ್ ಟು ಚೆಕ್ ಎವ್ರಿಥಿಂಗ್. ಪ್ರತಿಯೊಂದು ವಿಷಯವನ್ನು ನೀವು ಪರೀಕ್ಷಿಸಿರಿ. ನಿಮಗೆ ಜ್ಞಾನ ಕೊಟ್ಟಿರುವುದ ಬಗ್ಗೆ ಅದನ್ನು ಪರೀಕ್ಷಿಸಿರಿ. ವಾಕ್ಯದಿಂದ ಅದನ್ನು ಪರೀಕ್ಷಿಸಿರಿ. ಪ್ರೇಸ್ ದ ಲಾರ್ಡ್. ಪರಮೇಶ್ವರನ ರಾಜ್ಯ. ಪ್ರೇಸ್ ದ ಲಾರ್ಡ್. ಮುಖದವರಿಗೆ ಹೇಳಿದಿ ಪರಮೇಶ್ವರನ ರಾಜ್ಯ. ಕೇಳುತ್ತಿದ್ದೀರಾ ನೀವು? ಬೈಬಲ್ ಹೇಳುತ್ತದೆ, ಆಕಾಶದಲ್ಲಿರುವ ಹಕ್ಕಿಗಳು ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಕೂಡ ನಿಮ್ಮ ಪರಲೋಕದ ತಂದೆ ಅವರಿಗೆ. ಎಷ್ಟು ಜನರಿದ್ದಾರೆ ಈ ಸತ್ಯದಲ್ಲಿ ಜೀವಿಸುತ್ತಿದ್ದಾರೆ? ಎಷ್ಟು ಜನ ನಿಮ್ಮ ಹೃದಯದ ಮೇಲೆ ಕೈಗೊಂಡು ಇದೇ ಸತ್ಯವಾಗಿದೆ, ಟೈಮ್ ದೇ ಡೋಂಟ್ ನೋ ಇಟ್. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿ ಪರಮೇಶ್ವರನ ರಾಜ್ಯದ ಅಭ್ಯಾಸ ಮಾಡಿರಿ. ಇವರು ಮಾಡದಿದ್ದರೆ ಪೂರ್ತಿಯಾಗಿ ಆರಿಸಿಕೊಳ್ಳಲು ಕೂಡ ಟೈಮ್ ಇರುವುದಿಲ್ಲ. ಸಹೋದರಿಯರೇ, ಎಷ್ಟು ಜನರಿಗೆ ನನ್ನ ಮಾತು ತಿಳಿದು ಬರ್ತಾ ಇದೆ? ಆರಿಸುವಿಕೆ ಇನ್ನೂ ಉಳಿದಿದೆ. ಈ ಲೋಕದ ಬೆಟರ್ ಇದೆ, ನೀವು ಕಲ್ತುಕೊಳ್ಳಿರಿ. ಇದೇ ಕೆಲಸ ಮಾಡುವುದು. ಬೇರೆದೆಲ್ಲ ನಾನು ಕಲಿಸುತ್ತಿದ್ದೇನೋ, ಇದನ್ನೇ ನೀವು ಕಲಿಯಿರಿ. ನೀವು ಉಳಿಯುವಿರಿ, ರಕ್ಷಿಸುವಿರಿ. ಇಲ್ಲದಿದ್ದರೆ ನೀವು ಸಿಕ್ಕಿಕೊಳ್ಳುವಿರಿ. ಲಾರ್ಡ್ ಶ್ರಾಪ್ ಕೊಡ್ತಾ ಇಲ್ಲ, ಹೇಳುತ್ತಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ನನ್ನ ಮಾತು ತಿಳಿದು ಬರ್ತಾ ಇದೆ? ತಪ್ಪು ಹೇಳುತ್ತಿಲ್ಲಲ್ವಾ? ನಿಮಗೆ ಬೆಟರ್ ಆಗಿರುವುದು ನಾ ಹೇಳಿದ್ದನ್ನು ನೀವು ತಿಳಿಯಿರಿ ಎಂದು. ಏಕೆಂದರೆ ಇದು ಕೆಲಸ ಮಾಡುತ್ತದೆ. ಪ್ರೇಸ್ ದ ಲಾರ್ಡ್. ನೋ ಜಾಬ್ ಕೂಡ ಎದಕ್ಕೆ ಮಾಡುವುದು? ಕೊಡುವುದಕ್ಕೆ. ಎದಕ್ಕೆ ಮಾಡುವುದು? ಪರಮೇಶ್ವರರಿಗೆ ಕೊಡುವುದಕ್ಕೆ. ಯು ವಿಲ್ ಲಿವ್ ಬ್ಯೂಟಿಫುಲ್ ಲೈಫ್. ನೀವು ಹೇಳುವಿರಿ, ವಾವ್, ನನಗೆ ಇವಾಗ ಗೊತ್ತಾಯಿತು ಫಾಸ್ಟರ್ ಏನು ಹೇಳುತ್ತಿದ್ದಾರೆ. ನೀವು ಹೇಳುವಿರಿ, ನನಗೆ ತಿಳಿದು ಬರುವುದಿಲ್ಲ. ಅರೆ ಫಾಸ್ಟರ್ದು ಏನಾಗಿದೆ? ಅವರು ತಮ್ಮದೇ ಲೋಕದಲ್ಲಿ ಇರುತ್ತಾರೆ. ಇದರಲ್ಲಿ ಬಂದು ನೋಡಲಿ. ಆ ಸಾವಿರುವ ಲೋಕದಲ್ಲಿ ನಾನು ಏಕೆ ಹೋಗಲಿ? ನನ್ನದು ಒಳ್ಳೆಯದಾಗಿದೆ. ನಾನು ಏಕೆ ಅಲ್ಲಿ ಹೋಗಿ ಜೀವಿಸಿ, ಆ ನರಕದಲ್ಲಿ ಹೋಗಿ ಸಿಕ್ಕಿಕೊಳ್ಳಲಿ? ಪ್ರೇಸ್ ದ ಲಾರ್ಡ್. ಏಕೆ ನಾನು ಸ್ವರ್ಗದಿಂದ ನರಕದ ನಾನು ನನ್ನ ಸ್ವರ್ಗದ ಜೀವನವನ್ನು ಜೀವಿಸುತ್ತಿದ್ದೇನೆ. ನಾನು ಏಕೆ ಹೋಗಲಿ ಅಲ್ಲಿ? ಏಕೆ ಹೇಳಿರಿ? ಪರಮೇಶ್ವರನ ರಾಜ್ಯದ ಅಭ್ಯಾಸ ಮಾಡಿರಿ. ಈ ವಿಷಯಗಳ ಅಭ್ಯಾಸ ಮಾಡಿರಿ. ಒಳ್ಳೆದಿಲ್ಲವಾ? ನಾನು ಹೇಳುತ್ತಿದ್ದೇನೆ ಈ ವಿಷಯಗಳು. ಪ್ರೇಸ್ ದ ಲಾರ್ಡ್. ಇದು ಕೆಲಸ ಮಾಡದಿದ್ದರೆ ನೀವು ನನ್ನ ಕೇಳುತ್ತಿರ್ಲಿಲ್ಲ. ನೀವು ಓಡಿ ಹೋಗುತ್ತಿದ್ದೀರಿ ಬಿಟ್ಟು. ಯಾವಾಗಲಾದರೂ ಕೆಲಸ ಮಾಡುವುದು. ನಾನು ಹೇಳುತ್ತೇನೆ 24 ಗಂಟೆ ಇದೇ ಕೆಲಸ ಮಾಡುವುದು. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು? ಎಷ್ಟು ಜನ ಕೇಳುತ್ತಿದ್ದೀರಿ? ಪರಮೇಶ್ವರನ ರಾಜ್ಯದ ಸಿದ್ಧಾಂತ ಏನಾಗಿದೆ? ಬಾಯಿಂದ ಹೇಳಲ್ಪಟ್ಟ ವಾಕ್ಯಗಳು. ಪ್ರೇಸ್ ದ ಲಾರ್ಡ್. ಅದು ದೇವರ ವಾಕ್ಯದಿಂದ ಸಿಗುತ್ತದೆ.
ಎರಡನೇ ನಾವು ಹೇಳಿದೆವು, ಪರಮೇಶ್ವರನ ರಾಜ್ಯವು ನಂಬಿಕೆಯಿಂದ ಕೆಲಸ ಮಾಡುತ್ತದೆ. ಹೇಗೆ ಕೆಲಸ ಮಾಡುತ್ತದೆ? ನಂಬಿಕೆಯಿಂದ. ಮತ್ತು ನಂಬಿಕೆ ಎಲ್ಲಿಂದ ಬರುತ್ತದೆ? ದೇವರ ವಾಕ್ಯವನ್ನು ಕೇಳುವುದರ ಮೂಲಕ. ನೀವು ನಿಮ್ಮ ಜೀವಿತದಲ್ಲಿ ಅಷ್ಟೇ ದೂರ ಹೋಗುವಿರಿ ಎಷ್ಟು ವಿಶ್ವಾಸ, ನಂಬಿಕೆ ಇದೆ. ಸಿಂಪಲ್. ಮತ್ತು ನಿಮ್ಮ ನಂಬಿಕೆಯು ಕಡಿಮೆ ಇದ್ದರೆ ನೀವು ಈ ಜೀವಿತದಲ್ಲಿ ಕಡಿಮೆ ದೂರದಲ್ಲಿ ಹೋಗುವಿರಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಯು ನೋ ಇಟ್. ಮತದಾನದಲ್ಲಿದ್ದಾರೆ, ಪೊಲಿಟಿಕಲ್ ಮಾಡುತ್ತಿದ್ದಾರೆ, ಅದಕ್ಕಾಗಿ ನೀವು ದೂರ ಹೋಗಲಿಲ್ಲ. ಈಗ ಯೋಚನೆ ಮಾಡಬೇಡಿ, ನಾನು ಏಕೆ ದೂರ ಹೋಗಿದ್ದೇನೆ ಅಂದ್ರೆ ಲೋಕದ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಇಲ್ಲ, ದೂರದವರೆಗೆ ಹೋಗಬೇಕಾದರೆ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕು. ನಿಮ್ಮ ನಂಬಿಕೆ ಅದು ಡಿಸೈಡ್ ಮಾಡುವುದು ನೀವು ಎಲ್ಲಿವರೆಗೆ ಹೋಗಬೇಕೆಂದು. Praise the Lord. ಮೂರನೇದು ನಾವು ಹೇಳಿದೆವು, ಇದು ಹೇಗೆ ನಡೆಯುತ್ತದೆ? ಪ್ರೀತಿಯಿಂದ. ಹೇಗೆ ನಡೆಯುತ್ತದೆ? ಪ್ರೀತಿಯಿಂದ. ಪ್ರೀತಿ ಬಗ್ಗೆ ನಾವು ಹೇಳಿದೆವು, ಒಂದು ಸೊನ್ನೆಯಾಗಿದ್ದೀರಿ. Praise the Lord. ಪ್ರೀತಿ ಇಲ್ಲದೆ ನೀವು ಸೊನ್ನೆಯರಾಗಿದ್ದೀರಿ. ಪ್ರೀತಿಯಲ್ಲಿ ನಡೆಯುವುದು ವಿಕಲ್ಪವಲ್ಲ. ಪ್ರೀತಿಯಲ್ಲಿ ನಡೆಯುವುದು ಒಂದು ವಿಕಲ್ಪವಲ್ಲ. ಪ್ರೀತಿಯಲ್ಲಿ ನಡೆಯುವುದು ವಿಕಲ್ಪವಲ್ಲ. Praise the Lord. Hallelujah. ಮುಂದೆ ಹೋಗೋಣ ಅದರಲ್ಲಿಯೇ. ಹಿಂದಿನದು ರಿವೈಂಡ್ ಮಾಡೋಣ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 13ನೇ ವಾಕ್ಯ. ಪ್ರೀತಿಯು ಏನಾಗಿದೆ? ನಾನು ಹೇಳಿದೆ, ದೇವರೇ ಪ್ರೀತಿಯಾಗಿದ್ದಾರೆ. ಪ್ರೀತಿಯು ಹೀರ್ ರಾಜಾದಿಂದ ಇಲ್ಲ, ಲೈಲಾ ಮಜ್ನುದಿಂದ ಇಲ್ಲ, ಪ್ರೀತಿಯು ರೋಮಿಯೋ ಜೂಲಿಯಟ್ ನಿಂದ ಇಲ್ಲ, ಆದರೆ ಪ್ರೀತಿಯು ದೇವರಿಂದ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಅವರು ಪರಮೇಶ್ವರನ್ನು ತಿಳಿಯದೆ ಹೋದರೆ ಅವನು ಪ್ರೀತಿಯನ್ನು ತಿಳಿದಿಲ್ಲ. Praise the Lord. ನೆನಪಿದೆಯಾ ನಿಮ್ಗೆ? 1 John chapter 4 chapter 4:7. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ. ಏನಿದೆ? ಪ್ರೀತಿಯು ದೇವರಿಂದ. ಯಾರ ಹತ್ತಿರ ಪರಮೇಶ್ವರರು ಇಲ್ಲವೋ ಆತನು ಪ್ರೀತಿಸಲು ಕೂಡ ಸಾಧ್ಯವಿಲ್ಲ. ಅವನು ಪ್ರೀತಿ ಮಾಡಲು ಸಾಧ್ಯವಿಲ್ಲ. Praise the Lord. ಇಂಥ ಯಾವುದೇ ವ್ಯಕ್ತಿಯ ಮೇಲೆ ನೀವು ನಂಬಿಕೆ ಇಡಬೇಡಿರಿ. ಅವನು ನಿಮ್ಗೆ ಹೇಳಬಹುದು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ಯೇಸು ಸ್ವಾಮಿಯನ್ನು ನಾನು ತಿಳಿದೇ ಇಲ್ಲ. ಈ ಪ್ರೀತಿಯು ಕ್ಷಣಿಕವಾಗಿರುವುದು, ಸ್ವಲ್ಪ ಸಮಯದು. ಇದು ಅಲ್ಲಿವರೆಗೆ ಇರುವುದು ಯಾವಾಗ ಇಬ್ಬರ ನಡುವಿನ ಸಂಬಂಧವು ಚೆನ್ನಾಗಿ, ಯಾವಾಗ ಆ ಸಂಬಂಧದಲ್ಲಿ ಅದು ಬಿರುಕು ಬೀಳುವುದು. Praise the Lord. ಕೇಳುತ್ತಿದ್ದೀರಾ ನೀವು? ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಹೇಳಿದೆವು, ಪ್ರೀತಿ ಏನಾಗಿದೆ? 1 ಕೊರಿಂಥದವರಿಗೆ 13ನೇ ಅಧ್ಯಾಯ 4ನೇ ವಾಕ್ಯ. ನಾವು ಪ್ರೀತಿಯ ಬಗ್ಗೆ ತಿಳಿಯಲು ಪ್ರಾರಂಭ ಮಾಡಿದ್ದೇವೆ. ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದು. ನೆಕ್ಸ್ಟ್, ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಯೋಹಾನ 17:17. ಕ್ಯಾನ್ ವಿ ಸಿ? ಸತ್ಯದ ಮೂಲಕ ಅವರು ಪವಿತ್ರರಾಗಿದ್ದಾರೆ. ಮತ್ತು ನಿಮಗೆ ಗೊತ್ತಿದೆ ಇದು ಎಷ್ಟು ದೊಡ್ಡ ಸತ್ಯವಾಗಿದೆ. ಲೋಕಕ್ಕೆ ಇದು ಕೂಡ ಗೊತ್ತಿಲ್ಲ. ಜನರಿಗೆ ಅನಿಸುತ್ತದೆ ಎಲ್ಲ ಸರಿಯಾಗಿದೆ. ನೀವು ಕೇಳಿರಬಹುದು, ಅವರಿಗೆ ಎಲ್ಲವೂ ಸರಿಯಾಗಿದೆ. ನೋಡುವ ದೃಷ್ಟಿ ಇದೆ. ಅವರು ತಮ್ಮ ಮಕ್ಕಳಿಗೂ ಇದನ್ನೇ ಕಲಿಸುತ್ತಾರೆ. ಮಗನೇ, ಎಲ್ಲವೂ ಒಳ್ಳೆಯದಾಗುತ್ತದೆ, ಯಾವುದು ಕೆಟ್ಟದಾಗುವುದಿಲ್ಲ, ಎಲ್ಲವೂ ಸರಿ ಇರುತ್ತೆ. ನಾನು ಹೇಳಿದೆ, ಕಮ್ ಆನ್, ಎಲ್ಲವೂ ಸರಿ ಹೇಗೆ ಆಗುತ್ತದೆ? ಎಲ್ಲವೂ ಸರಿ ಇಲ್ಲ. ಬರೀ ಪರಮೇಶ್ವರನ ವಾಕ್ಯವು ಸತ್ಯವಾಗಿದೆ. ಪ್ರೇಸ್ ದ ಲಾರ್ಡ್. ಏನು ಸತ್ಯವಾಗಿದೆ? ಬರೀ ಪರಮೇಶ್ವರನ ವಾಕ್ಯವು. ಇಟ್ಸ್ ಇಂಪಾರ್ಟೆಂಟ್. ಮತ್ತು ನಿಮಗೆ ಗೊತ್ತಿದೆ ಆ ಸತ್ಯವು ಎಲ್ಲಿದೆ, ಸತ್ಯ ಏನಾಗಿದೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸತ್ಯವನ್ನು ತೆಗೆದುಕೊಂಡು ಬರುವನು. ಆದರೆ ನಿಮಗೆ ಗೊತ್ತಿಲ್ಲ ಸತ್ಯವು ಏನಾಗಿದೆ, ಸತ್ಯವು ಎಲ್ಲಿದೆ. ಪರಮೇಶ್ವರನ ವಾಕ್ಯವಾಗಿದೆ. ಮತ್ತು ನೀವು ಪ್ರತಿಯೊಬ್ಬರ ಸತ್ಯವನ್ನು ಹಿಡಿದುಕೊಂಡು ಜೀವಿಸಲು ಸಾಧ್ಯವಿಲ್ಲ. ಮತ್ತು ನಿಮಗೆ ಪರಮೇಶ್ವರನ ಸತ್ಯವನ್ನು ಹಿಡಿದುಕೊಂಡು ಜೀವಿಸಬೇಕಾಗುತ್ತದೆ. ಮತ್ತು ಪ್ರೇಸ್ ದ ಲಾರ್ಡ್. ಎಷ್ಟು ಜನರಿಗೆ ನನ್ನ ಮಾತು ಗೊತ್ತು, ಇದು ಸಹಾಯ ಮಾಡುವುದಲ್ಲ, ಜೀವನವನ್ನು ಜೀವಿಸಲು ಇದೇ ಆ ವಿಷಯಗಳು ತೊಂದರೆಯನ್ನು ಕೊಡುತ್ತವೆ. ನಾನು ಹೇಳುತ್ತೇನೆ, ನೀವು ವಾಕ್ಯವನ್ನು ಓದಿದರೆ ನಿಮ್ಗೆ ಯಾವುದೇ ಕಷ್ಟ ಆಗುವುದಿಲ್ಲ. ಇವಾಗ ಹೇಳಿ, ನಾನು ನಿಮ್ಮದು ಕೇಳಬೇಕೋ ಅಥವಾ ಅವ್ರದ್ದು ಕೇಳಬೇಕಾ? ನೀವು ಮರೆತು ಬಿಡಿರಿ ಆ ಮನುಷ್ಯ ಏನು ಹೇಳುತ್ತಿದ್ದಾನೆ. ಅವರು ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅಥವಾ ನಿಮ್ಮ ಗಂಡನಾಗಿರ್ಬೋದು. ಅವನು ಯಾರಾಗಿದ್ದಾರೆ ಇಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ನಿಮಗೆ ಇದರಲ್ಲಿ ವ್ಯತ್ಯಾಸ ಆಗುವುದು. ಮತ್ತು ಹೀಗೆ ಅಲ್ಲ, ಅವರು ವಾಕ್ಯವನ್ನು ಹಿಂದೆ ಮುಂದೆ ಮಾಡಿ ನಿಮಗೆ ಹೇಳುತ್ತಿದ್ದಾರೆ. ಹಾಲೆಲೂಯಾ.
ದಟ್ ವುಡ್ ಬಿ ಶುಡ್ ಯು ಅಬೌಟ್ ಇನ್ ದ ಲೈಫ್. ನನಗೆ ಸತ್ಯವನ್ನು ಮಾಡುವುದಿದೆ. ನಮ್ಗೆ ಏನು ಮಾಡುವುದಿದೆ? ಪ್ರೀತಿಯು ಸತ್ಯದಿಂದ ಸಂತೋಷ ಹೊಂದುತ್ತದೆ. ಸತ್ಯದಿಂದ ಆನಂದ ಹೊಂದುವುದೆಂದರೆ ಸತ್ಯವನ್ನೇ ಮಾಡುತ್ತದೆ, ಅದು ಅನೀತಿಯನ್ನು ಮಾಡುವುದಿಲ್ಲ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಕೇಳುತ್ತಿದ್ದೀರಾ? ಓಕೆ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 7ನೇ ವಾಕ್ಯ. ನಾವು ಹಿಂದೆ ಬಂದಿದ್ದೇವೆ, ಇವಾಗ 6 ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ, ಸತ್ಯಕ್ಕೆ ಜಯವಾಗುವುದಲ್ಲಿ ಸಂತೋಷ ಪಡುತ್ತವೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ. ನೆಕ್ಸ್ಟ್, ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಹೇಳಿರಿ, ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಹೌದು, ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ನೀವು ಪ್ರೀತಿ ಮಾಡುವುದು ಭವಿಷ್ಯವಾಣಿಗಳಿದ್ದರೂ ಅದು ಮುಗಿದು ಹೋಗುವುದು, ಭಾಷೆಗಳಿದ್ದರೆ ಹೋಗುತ್ತಿರುವ ಜ್ಞಾನವಿದ್ದರೆ ಅದು ಮುಗಿದು ಹೋಗುವುದು, ಆದರೆ ಪ್ರೀತಿ ಬಿದ್ದು ಹೋಗುವುದಿಲ್ಲ. ನಾನು ಇವಾಗ ಒಂದು ಶಬ್ದ, ಒಂದು ಲೈನ್ ಅನ್ನು ಹೇಳಿದ್ದೆ, ನೀವು ಅಷ್ಟೇ ದೂರ ಹೋಗುವಿರಿ ಎಷ್ಟು ನಿಮ್ಮ ನಂಬಿಕೆ ಇದೆ. ಪ್ರೀತಿಗಿಂತ ದೊಡ್ಡದಿಲ್ಲ. ಪ್ರೀತಿಯು ನಿಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗುವುದು ಎಲ್ಲಿ ನೀವು ಹೋಗಲು ಬಯಸುವುದಿಲ್ಲ, ಅಥವಾ ಅಲ್ಲಿ ನೀವು ಇದು ಪ್ರೀತಿಯ ಶಕ್ತಿಯಾಗಿದೆ. ಪ್ರೀತಿಯು ನಿಮ್ಮನ್ನು ಕೊನೆಯವರೆಗೆ ತೆಗೆದುಕೊಂಡು ಹೋಗುವುದು. ಎಲ್ಲಿವರೆಗೆ ತೆಗೆದುಕೊಂಡು ಹೋಗುವುದು? ಪ್ರೀತಿಯು ನಿಮ್ಮನ್ನು ಕೊನೆಯವರೆಗೆ ತೆಗೆದುಕೊಂಡು ಹೋಗುವುದು, ಏಕೆಂದರೆ ಪ್ರೀತಿಯು ಬಿದ್ದು ಹೋಗುವುದಿಲ್ಲ. ಇಟ್ ಈಸ್ ಸ್ಟ್ರಾಂಗೆಸ್ಟ್ ಫೋರ್ಸ್. ಇದು ಬ್ರಹ್ಮಾಂಡದ ಅತಿ ದೊಡ್ಡ ಬಲವಾಗಿದೆ. ಪ್ರೈಸ್ ದ ಲಾರ್ಡ್. ಏಕೆಂದರೆ ಪ್ರೀತಿ ಯಾವಾಗಲೂ ಬಿದ್ದು ಹೋಗುವುದಿಲ್ಲ. ಮರೆಯುವುದಿಲ್ಲವಲ್ಲ? ನೀವು ಹೇಳುತ್ತೀರಿ, ನನ್ನ ಸಫಲತೆ ಗ್ಯಾರಂಟಿ ಏನಿದೆ? ಪ್ರೀತಿ ಮಾಡುವುದನ್ನು ಕಲಿತು ಬಿಟ್ಟು. ಪ್ರೈಸ್ ದ ಲಾರ್ಡ್. ಮತ್ತು ನೀವು ಪ್ರೀತಿ ಮಾಡುವುದನ್ನು ಕಲಿತು ಬಿಟ್ಟರೆ ಏನಾಗುವುದು? ನೀವು ಇದರದ್ದು ಪೂರ್ತಿ ಗ್ಯಾರಂಟಿ ಇದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ರೋಮ 8:28ನೇ ವಾಕ್ಯ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಪ್ರೇಸ್ ದ ಲಾರ್ಡ್. ಇಲ್ಲಿ ಒಂದು ಸ್ವಿಚ್ ಓವರ್ ಇದೆ. ನಾವು ಮಾತನಾಡಿದೆವು, ಪರಮೇಶ್ವರರು ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ದಟ್ಸ್ ಗುಡ್. ಪರಮೇಶ್ವರರು ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ಇಲ್ಲಿ ಮಾತನಾಡಲಾಗುತ್ತದೆ ಅದು ಆಗಿದೆ, ನಾವು ಪರಮೇಶ್ವರನನ್ನು ಎಷ್ಟು ಪ್ರೀತಿ ಮಾಡುತ್ತೇವೆ ಅದನ್ನು ನೀವು ತಿಳಿಯಬೇಕಾಗಿದೆ. ಪರಮೇಶ್ವರರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ, ದಟ್ ಈಸ್ ಗುಡ್. ಆದರೆ ಪರಮೇಶ್ವರರು ಬಯಸುತ್ತಾರೆ ನಾವು ಆತನನ್ನು ಪ್ರೀತಿ ಮಾಡಲು ಕಲಿಯಬೇಕು. ನಾವು ಆತನನ್ನು ಪ್ರೀತಿ ಮಾಡಲು ಕಲಿಯಬೇಕು. ಇದು ಮಸಿಹತನದ ಹೈಯೆಸ್ಟ್, ಅದಕ್ಕೆ ಹೇಳಬಹುದು ಜೆನೆಟ್ ಆಫ್ ಕ್ರಿಶ್ಚಿಯಾನಿಟಿ, ಪ್ರಥಮವಾದ ಬಿಂದು. ನೀವು ಪರಮೇಶ್ವರನನ್ನು ಪ್ರೀತಿ ಮಾಡಲು ಕಲಿಯುವಾಗ, ಓ ಬಾಯ್, ನೀವು ಯಾವಾಗ ಪರಮೇಶ್ವರನನ್ನು ಪ್ರೀತಿ ಮಾಡಲು ಕಲಿಯುವಾಗ ನೀವು ಇಂಥ ಒಂದು ಜೀವಿತದಲ್ಲಿ ಬಂದು ಬಿಡುತ್ತೀರಿ. ನೀವು ಅದನ್ನು ಬಿಟ್ಟು ಬಿಡಲು ಬಯಸುವುದಿಲ್ಲ. ಅಲ್ಲಿ ನಿಮಗೆ ಸೋಲಿಸುವುದು, ಸಾಯಿಸುವುದು, ಏನು ನಿಮ್ಮ ಜೊತೆ ಮಾಡುವುದು ಅಸಾಧ್ಯವಾಗಿದೆ. ನೀವು ಆ ಲೆವೆಲ್ನಲ್ಲಿ ಹೋಗಿಬಿಟ್ಟಿದ್ದರೆ ಅಲ್ಲಿ ನೀವು ಪರಮೇಶ್ವರನ ಮೇಲೆ ಪ್ರೀತಿ ಇಡುವುದನ್ನು ಕಲಿಯುತ್ತೀರಿ. ಬಹಳಷ್ಟು ಜನರು ಇಲ್ಲಿವರೆಗೆ ಬಂದಿಲ್ಲ, ಏಕೆಂದರೆ ಮಸಿಹತನದಲ್ಲಿ ಬರುತ್ತಾರೆ, ಅವರು ತಿಳಿಯಲು ಬಯಸುತ್ತಾರೆ ಪರಮೇಶ್ವರರು ಆತನನ್ನು ಪ್ರೀತಿ ಮಾಡುತ್ತಾರೆ. ದಟ್ ಇಸ್ ಗುಡ್. ನಿಮ್ಮದು ಅಧಿಕಾರವಿದೆ ಇದು ತಿಳಿಯುವುದು, ಪರಮೇಶ್ವರರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ. ಆದರೆ ಮಸಿಹತನದ ಒಳ್ಳೆಯ ವಿಷಯಗಳು ಇನ್ನೂ ನಿಮಗೆ ಕಾಣಿಸುವುದಿಲ್ಲ. ಮಸಿಹತನದ ಒಳ್ಳೆಯ ವಿಷಯಗಳು ನಿಮಗೆ ಯಾವಾಗ ಕಾಣುತ್ತದೆ ಎಂದರೆ ನೀವು ಪರಮೇಶ್ವರನನ್ನು ಪ್ರೀತಿ ಮಾಡುವಾಗ. ನಾವು ತಿಳಿದಿದ್ದೇವೆ, ಹೇಳಿರಿ, ನಾನು ತಿಳಿದಿದ್ದೇವೆ. ನಡೀರಿ, ಇವಾಗ ಇದನ್ನು ಓದೋಣ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಆತನನ್ನು ಪ್ರೀತಿಸುವವರಿಗಾಗಿ, ಎಲ್ಲರಿಗೂ ಅಲ್ಲ. ಎಲ್ಲರಿಗೂ ಅಲ್ಲ. ನಾವು ತಿಳಿದಿದ್ದೇವೆ ಯಾರು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಅವರಿಗಾಗಿ. ಯಾರಿಗಾಗಿ? ಯಾರಿಗಾಗಿ? ಹಲೋ, ಯಾರಿಗಾಗಿ? ಯಾರಿಗಾಗಿ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತ. ಹೇಳಿರಿ ಎಲ್ಲಾ ಕಾರ್ಯಗಳು, ಹೇಳಿರಿ ಎಲ್ಲಾ ಕಾರ್ಯಗಳು. ದಿಸ್ ಇಸ್ ಬ್ಯೂಟಿಫುಲ್. ಸ್ವಲ್ಪ ಕಾರ್ಯಗಳು ಅಲ್ಲ, ಎಲ್ಲಾ ಕಾರ್ಯಗಳು. ಅಂದರೆ ನೀವು ಅಂದರೆ ನೀವು ಏನೆಲ್ಲವೂ ಯಾವುದೇ ವಿಷಯಗಳ ಒಳಗೆ ಕೆಟ್ಟನ್ನು ತೆಗೆದುಕೊಂಡು ಹೋಗುವ ಶಕ್ತಿ ನಿಮ್ಮಲ್ಲಿ ಉಳಿದಿಲ್ಲ. ಪ್ರೇಸ್ ದ ಲಾರ್ಡ್. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಅಂದರೆ ಯಾವ ಸ್ಥಿತಿಯು ನಡೆಯುತ್ತಿತ್ತೋ ನಿಮಗೆ ಅನಿಸಿದರೆ ಅದು ನಿಮ್ಮ ವಿರೋಧವಾಗಿದೆ ಎಂದರೆ ಚಿಂತೆ ಮಾಡಬೇಡಿರಿ. ಮತ್ತು ನೀವು ಪರಮೇಶ್ವರನನ್ನು ಪ್ರೀತಿ ಮಾಡುವವರಾಗಿದ್ದರೆ ಈ ಸ್ಥಿತಿಯು ಹನ್ನಾಗಿ ಹೊರಗೆ ಬರುವುದು, ಅದು ನಿಮ್ಮ ಅನುಕೂಲಕ್ಕಾಗಿ ಬರುವುದು.
ಹೇಗೆ ಬರುವುದು? ನಿಮ್ಮ ಅನುಕೂಲಕ್ಕಾಗಿ ಬರುವುದು. ಆದರೆ ಅದರ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನಾಗಿದೆ? ಪ್ರೀತಿ. ಯಾರನ್ನು ಪ್ರೀತಿಸುವುದು? ಪರಮೇಶ್ವರನ್ನು. ನಾವು ತಿಳಿದಿದ್ದೇವೆ ಎನ್ನುವುದಕ್ಕೆ ಇಲ್ಲಿ ವರ್ಡ್ ಅನ್ನು ಬರೆಯಲಾಗಿದೆ. ನಾಲೆಜ್ ಆಫ್ ಪಾರ್ಟಿಸಿಪೇಷನ್, ನಾಲೆಜ್ ಆಫ್ ಎಕ್ಸ್ಪೀರಿಯನ್ಸ್. ಇದು ಬುದ್ಧಿಯ ಜ್ಞಾನವಾಗಿರಲಿಲ್ಲ ಅವರದು. ಈ ಜ್ಞಾನವನ್ನು ಅವರು ಇಟ್ಟುಕೊಂಡು ಉಪಯೋಗಿಸುತ್ತಿದ್ದರು. ನಾವು ತಿಳಿದಿದ್ದೇವೆ. ಹೇಗೆ ನಾನು ನಿಮಗೆ ಇವಾಗ ಹೇಳಿದೆ, ನಾನು ಅಲ್ಲಿ ಹೋದೆ, ಯಾವುದೇ ಹಣವಿಲ್ಲದೆ ಹೋದೆ. ಇದು ನನ್ನ ಪುಸ್ತಕದ ಜ್ಞಾನ ಅಲ್ಲ, ಇದು ಆ ಜ್ಞಾನವಾಗಿದೆ. ಅದರ ಮೂಲಕ ನಾನು ನಡೆಯುತ್ತೇನೆ. ಇದನ್ನು ಅವರು ಹೇಳುತ್ತಿದ್ದಾರೆ. ನಾವು ತಿಳಿದಿದ್ದೇವೆ. ಇದು ಅವರ ಸಂಕಲ್ಪವಾಗಿತ್ತು. ಪ್ರೀತಿಯಲ್ಲಿ ನಡೆಯುವುದಾದ ಮೇಲೆ ಇದು ರೆವಲ್ಯೂಷನ್ ಮಾತ್ರ ಆಗಿರಲಿಲ್ಲ, ಇದು ಅವರ ಜೀವಿತದ ಸಂಕಲ್ಪವಾಗಿತ್ತು. ಯಾವಾಗ ಅವರು ಪ್ರೀತಿಯಲ್ಲಿ ನಡೆಯಲು ಪ್ರಾರಂಭ ಮಾಡಿದರೋ, ಪ್ರೀತಿಯಲ್ಲಿ ನಡೆಯುವಾಗ ಎಲ್ಲವೂ ನಮ್ಮ ಅನುಕೂಲಕ್ಕಾಗಿ ಬದಲಾವಣೆ ಆಯಿತು. ಯಾವಾಗ ಅವರಿಗೆ ಇದು ತಿಳಿದು ಬಂತು, ಆವಾಗ ಅವರು ಈ ವಾಕ್ಯವನ್ನು ಬರೆದರು. ಇದನ್ನು ನಾವು ಅನುಭವಿಸಿ ಬಂದಿದ್ದೇವೆ, ಇದನ್ನು ನಾವು ಜೀವಿಸಿ ಬಂದಿದ್ದೇವೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರವಚನ ಆಗಿರ್ಲಿಲ್ಲ, ತಿಳಿದು ಬರ್ತಾ ಇದೆ. ಇದು ಒಂದು ವ್ಯವಹಾರಿಕ ಜ್ಞಾನವಾಗಿತ್ತು. ಏನಾಗಿತ್ತು? ಹೀಗೆ ಆಗುತ್ತದೆಲ್ಲ. ಒಂದು ಮಗು ಏನಾದ್ರೂ ಮಾಡುತ್ತಿದೆ, ಇದನ್ನು ಅವನು ಮಾಡಿದರೆ ಸತ್ತು ಹೋಗುವನು. ನಾನು ಗೆದ್ದು ಬಂದಿದ್ದೇನೆ. ಎಷ್ಟು ಜನರಿಗೆ ಇದು ತಿಳಿದು ಬರ್ತಾ ಇದೆ? ಅವಾಗ ಅವನು ಹೇಳಿದನು, ನಾವು ತಿಳಿದಿದ್ದೇವೆ. ಅವನು ಏನು ಹೇಳುತ್ತಿದ್ದನು? ತನ್ನ ಸಂಕಲ್ಪವನ್ನು ಹೇಳುತ್ತಿದ್ದನು. ನಾವು ತಿಳಿದಿದ್ದೇವೆ ಯಾರು ಪರಮೇಶ್ವರನನ್ನು ಪ್ರೀತಿ ಮಾಡು. ಅವರಿಗೆ ಎಲ್ಲ ವಿಷಯಗಳು ಹೇಳಿರಿ, ಎಲ್ಲ ವಿಷಯಗಳು ಕೂಡಿ. ಹಲ್ಲೆಲೂಯಾ. ಎಲ್ಲ ವಿಷಯಗಳು ಕೂಡಿ ಹೇಳಿರಿ. ಎಲ್ಲ ಮಾತುಗಳು ಕೂಡಿ ನೀವು ಇದನ್ನು ಹೇಳಬಹುದು. ಎಲ್ಲ ಮಾತುಗಳು ಸಂಕಲ್ಪವನ್ನು ಮಾಡುತ್ತವೆ ನಮ್ಮ ಅನುಕೂಲಕ್ಕಾಗಿ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಆ ಎಲ್ಲ ಮಾತುಗಳು ನಮಗೆ ಸಂಕಲ್ಪ ಮಾಡುತ್ತವೆ. ನನ್ನ ಅನುಕೂಲಕ್ಕಾಗಿ ಯೋಚನೆ ಮಾಡಿರಿ. ನಮ್ಮ ವಿರೋಧವಾಗಿ ವಿರೋಧಿಗಳು ಹುಟ್ಟುತ್ತಿದ್ದರೂ ಕೂಡ, ಆದರೆ ಆ ವಿರೋಧಗಳು ನಮ್ಮ ಅನುಕೂಲಕ್ಕಾಗಿವೆ. ದಟ್ ವಾಸ್ ಇಟ್ಸ್ ಮೀನ್ಸ್. ಆದರೆ ಕಂಡೀಷನ್ ಏನಾಗಿದೆ? ನೀವು ಪರಮೇಶ್ವರನನ್ನು ಪ್ರೀತಿ ಮಾಡಲು ಕಲ್ತಿದ್ದೀರೋ? ಇದು ಅಲ್ಲ. ಯಾವಾಗ ನೀವು ಕಲಿಯುತ್ತಿದ್ದೀರಿ, ಎಷ್ಟು ಜನರಿಗೆ ತಿಳಿದು ಬರ್ತಾ ಇದೆ? ಇವಾಗ ನೀವು ಪರಮೇಶ್ವರನನ್ನು ಪ್ರೀತಿ ಮಾಡಲು ಕಲಿಯುತ್ತಿದ್ದೀರಿ. ಇವತ್ತು ಎಲ್ಲ ವಿಷಯಗಳು, ಕಾರ್ಯಗಳು ನಿಮ್ಮ ಲಾಭಕ್ಕಾಗಿ ಅನುಕೂಲವಾಗುವಿರೋ? ಏನಾಗುವಿರಿ? ಪರಿಪಕ್ವವಾಗುವಿರಿ. ಅವಾಗ ಬಹಳಷ್ಟು ಜನರಿಗೆ ಇದು ಗೊತ್ತಾಗುವುದಿಲ್ಲ. ಇಲ್ಲಿ ವಾಕ್ಯ ಏನು ಹೇಳುತ್ತಿದೆ? ಫಾಸ್ಟರ್ ನೀವು ಹೇಳಿದ್ದೀರಿ, ನಾನು ಪರಮೇಶ್ವರನ ಮೇಲೆ ಪ್ರೀತಿ ಇಡಬೇಕು ಮತ್ತು ನಾನು ಕೈಗಳನ್ನೆತ್ತಿದೆ, ಹೇಳಿದೆ, ಪ್ರಭು ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಪ್ರಭು ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಕೈಗಳನ್ನೆತ್ತಿ ಯಾರು ಬೇಕಾದರೂ ಹೇಳಬಹುದು ನಾನು ಪ್ರೀತಿಸುತ್ತೇನೆ ಎಂದು. ಪ್ರೇಸ್ ದ ಲಾರ್ಡ್. ಮಾಡುವುದಿಲ್ಲವೋ? ಗಂಡ ಹೆಂಡತಿಯರಿಗೆ ಕೇಳಿರಿ. ಗಂಡನು ದಿನಾಲು ಹೇಳುತ್ತಾನೆ, ಪ್ರೀತಿ ಮಾಡುತ್ತೇನೆ, ಪ್ರೀತಿ ಮಾಡ್ತೇನೆ. ಹೆಂಡತಿಯವಳು ಒಂದು ಸೀರೆಯನ್ನು ತೆಗೆದುಕೊಂಡು ಬನ್ನಿರಿ. ಇಲ್ಲ, ಹೋಗು, ನಿನ್ನ ಪ್ರೀತಿ ಗಿತ್ತಿ ಬೇಡ. ಪ್ರೀತಿಯನ್ನು ಅವಳು ಬೇರೆಯವರಿಗೆ ಕೊಡುವಳು. ನನಗೆ ಕೊಡದಿದ್ದರೆ ಒಳ್ಳೆಯದಿದೆ, ಈ ತರದ್ದು ನನಗೆ ಬೇಡ. ಅದರಲ್ಲಿ ಬರೀ ಪ್ರೀತಿ ಮಾಡುತ್ತೇನೆ, ಪ್ರೀತಿ ಮಾಡುತ್ತೇನೆ, ಪ್ರೀತಿ ಮಾಡುತ್ತೇನೆ, ಬರೀ ಏನೂ ಇಲ್ಲ. ಪ್ರೇಸ್ ದ ಲಾರ್ಡ್. ಪರಮೇಶ್ವರನೇ, ನಾನು ನಿಮ್ ಪ್ರೀತಿ ಮಾಡುತ್ತೇನೆ. ಹೀಗೆ ಪ್ರೀತಿ ಆಗುವುದಿಲ್ಲ. ಹೀಗೆ ಪ್ರೀತಿ ಆಗುವುದಿಲ್ಲ. ಆದ್ರೆ ಹೇಳುವುದು ಒಳ್ಳೇದಾಗಿದೆ ಮತ್ತು ಹೇಳುವುದರಿಂದ ನೀವು ಪ್ರೀತಿಯನ್ನು ತೋರಿಸಿದರೆ, ಎದ್ದೇಳು ಮೋಹನ್ ಪ್ಯಾರೆ. ಪ್ರೇಸ್ ದ ಲಾರ್ಡ್. ಅದು ಆಗಲಿಲ್ಲ, ಮಾತಾಡಿ ಆಗುವುದಿಲ್ಲ. ಪ್ರೀತಿ ಹೇಗೆ ಆಗುತ್ತದೆ? ತೋರಿಸಿ. ಪ್ರೀತಿಯು ಆಕ್ಷನ್. ಪ್ರೀತಿ ಏನಾಗಿದೆ? ಆಕ್ಷನ್. ಪಕ್ಕದವ್ರಿಗೆ ಹೇಳಿರಿ, ಪ್ರೀತಿ ಆಕ್ಷನ್ ಆಗಿದೆ. ಶಬ್ದಗಳ ಮಾಯಜಾಯ ಅಲ್ಲ. ಸರಿ ಇದೆಯೇ? ನೀವು ಹೇಳಿರಿ. 12ನೇ ವಾಕ್ಯ, ಯೋಹಾನ 15ನೇ ಅಧ್ಯಾಯ 12ನೇ ವಾಕ್ಯ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು ಯೋಚನೆ ಮಾಡಿ ನೋಡಿರಿ. ಇಲ್ಲಿ ಯೇಸುಸ್ವಾಮಿ ಪ್ರಚಾರ ಮಾಡಲು ಪ್ರಾರಂಭ ಮಾಡಿದರು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ನಾನು ಕೊಡುವ ಆಜ್ಞೆಯಾಗಿದೆ. ಯೇಸುಸ್ವಾಮಿ ಏನು ಹೇಳುತ್ತಿದ್ದಾರೆ? ಪ್ರೀತಿ ಮಾಡಿರಿ. ಯೇಸು ಏನು ಕಲಿಸುತ್ತಿದ್ದಾರೆ? ಪ್ರೀತಿ ಮಾಡುವುದನ್ನು. ಇಲ್ಲಿ ಒಂದು ಇಂಟ್ರೆಸ್ಟ್ ಆದ ವಿಷಯ, ಇಲ್ಲಿ ನೀವು ಇದ್ದೀರಾ ನನ್ನ ಜೊತೆ? ಇಲ್ಲಿ ಯೇಸುಸ್ವಾಮಿ ಕಲಿಸುತ್ತಿದ್ದಾರೆ, ಪ್ರೀತಿಯನ್ನು ಮಾಡಿರಿ. ಮುಂದೆ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ. ಆದರೆ ಇವಾಗಲೂ ಬೋಲ್ ಬಚ್ಚನ್ ನಡೆಯುತ್ತಿದೆ. ಹಲೋ, ಇವಾಗಲೂ ಬೋಲ್ ಬಚ್ಚನ್ ನಡೆಯುತ್ತಿದೆ. ನೆಕ್ಸ್ಟ್, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ. ಇವಾಗಲೂ ಏನು ನಡೆಯುತ್ತಿದೆ? ಬೋಲ್ ಬಚ್ಚನ್. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿ. ತಂದೆಯ ಕಡೆಯಿಂದ ನಾನು ಹೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಆದರೆ ಈ ಬೋಲ್ ಬಚ್ಚನ್ ಪೂರ್ತಿ ಆಯಿತು. ರೋಮಿಯೋದಲ್ಲಿ ಹೋಗೋಣ. ರೋಮಾಪುರದಲ್ಲಿ
ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವ ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ನನ್ನ ಹತ್ರ 3-4 ಗಂಟೆಗಳಿದ್ದರೆ ನಾನು ಇದನ್ನು ನಿಮಗೆ ಕಲಿಸಬಹುದು. ನಡೀರಿ, ಇದನ್ನೇ ಇನ್ನೂ ತಿಳಿಯುವುದಕ್ಕೆ AMP ಇಂದ ಓದೋಣ, ಏಕೆಂದ್ರೆ ಕೆಲವು ಸಲ ತಿಳಿದು ಕೂಡ ಬರುವುದಿಲ್ಲ. ಬಹಳ ಒಳ್ಳೆಯದಾಗಿದೆ. ಯಾರಾದರೂ ಸಾಧಾರಣ ವ್ಯಕ್ತಿಗೋಸ್ಕರ ಪ್ರಾಣ ಕೊಡಬಹುದು, ಯಾರಿಗಾಗಿ ಸಾಯಬಹುದು. ಹೀಗೆ ಆಗುತ್ತದೆ ಅಲ್ಲ, ಇವನು ಬಹಳ ಒಳ್ಳೆ ಮನುಷ್ಯನಾಗಿದ್ದನು, ಆತನಿಗೆ ಸಹಾಯ ಮಾಡಿರಿ. ಎಷ್ಟು ಜನರು ಕೇಳಿದಿರಿ ಲೈನ್, ನೀವು ಕೂಡ ಬಹಳ ಒಳ್ಳೆ ಮಾತಾಗಿದೆ. ತಿಳಿದು ಬರ್ತಾ ಇದೆ ಕತೆ, ವಾಕ್ಯವು ತಿಳಿಯಲು ಪ್ರಾರಂಭವಾಯಿತು. ಬಹಳಷ್ಟು ಜನಕ್ಕೆ ತಿಳಿದು ಬರದಿದ್ದರೆ ತಿಳಿಯಲು ಏನು ಬರ್ದೆ 7-8 ನಾನು ನಿಮಗೆ ತಿಳಿಸುತ್ತೇನೆ. ನಾಟ್ ಇನ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ ಫಾರ್ ಒನ್ ಟು ಗಿವ್ ಹಿಸ್ ಲೈಫ್ ಗಿವ್ ಇನ್ ಅಪ್ರೈಟ್. ಈ ಮನುಷ್ಯನು ಒಳ್ಳೆಯವನಾಗಿದ್ದಾನೆ, ಮನೆಯಲ್ಲಿ ಆಗುವುದಿಲ್ಲವೋ? ಒಬ್ಬ ಕೆಟ್ಟ ಮನುಷ್ಯನು ಸಹಾಯ ಕೇಳುತ್ತಿದ್ದಾನೆ ಮತ್ತು ಒಬ್ಬ ಒಳ್ಳೆ ವ್ಯಕ್ತಿ. ನಾವು ಯಾರು ಸಹಾಯ ಮಾಡುತ್ತೇವೆ? ಇವನು ಒಳ್ಳೆ ಮನುಷ್ಯನಾಗಿದ್ದಾನೆ. ಇಲ್ಲಿ ನಿಮಗೆ ಮಜಾ ಬರುವುದು. ಇವಾಗ ನಾವು ಬೋಲ್ ಬಚ್ಚನ್ ಓದಿ ಬಂದಿದ್ದೇವೆ, ನಾವು ಓದಿ ಬರ್ಲಿಲ್ವೋ? ಇದು ಒಳ್ಳೆಯದಾಗಿದೆ, ಒಳ್ಳೆ ಮನುಷ್ಯನಿಗೋಸ್ಕರ. ಟು ಪರ್ಹ್ಯಾಪ್ಸ್ ಹ್ಯಾವ್ ನೋ ಲವಬಲ್ ಅಂಡ್ ಜನರಸ್ ಸಮ್ ಮೈಟಿ ದೇ ವಿಲ್ ಬಿ ಡೈ. ನೀವು ಯಾರ್ದಾದ್ರೂ ಸಹಾಯ ಮಾಡಿರಿ, ಅವನು ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ರೆ ಆತನನ್ನು ಸಾಯಲು ಕೂಡ ನೀವು ಸಿದ್ಧರಾಗಿರಬಹುದು. ಇದೇ ವಾಕ್ಯ ಹೇಳುತ್ತಿದೆ. ಇವಾಗ ಓದುತ್ತೇವೆ ಹಿಂದಿಯಲ್ಲಿ, ಇವಾಗ ತಿಳಿದು ಬಂತ ಕನ್ನಡದಲ್ಲಿ. ಎಷ್ಟು ಜನರಿಗೆ ಈ ವಾಕ್ಯ ತಿಳಿದು ಬಂತು? ಇವಾಗ ಹೆಚ್ಚು ತಿಳಿದು ಬಂದಿರ್ಬೋದಲ್ಲ. ನೀತಿವಂತನಿಗೋಸ್ಕರ ಯಾರಾದರೂ ಅಂದರೆ ಇದು ದೊಡ್ಡ ಮಾತಾಗಿ, ರೂಪ ಅಂದರೆ ಇದು ಕಡಿಮೆ ಆಗುತ್ತದೆ. ಕೆಲವೊಮ್ಮೆ ಕನ್ನಡದಲ್ಲಿ ಅರ್ಥವನ್ನು ಹೀಗೆ ಅಲ್ಲಿ ಇಲ್ಲಿ ಹೋಗಿ ಬಿಡುತ್ತದೆ ಶಬ್ದದಿಂದ. ನಿಮ್ಗೆ ಗೊತ್ತಾಯ್ತಲ್ಲ ಇದರ ಅರ್ಥ ಏನಾಗಿದೆ. ನೀವು ಇವಾಗ ಇನ್ನೂವರೆಗೂ ಓದಿದ್ದೀರಿ, ಅಪರೂಪ ಅಂದ್ರೆ ಯಾರು ಮಾಡುವುದಿಲ್ಲ. ಇವಾಗ ತಿಳಿದು ಬಂತ, ಇವನು ಒಳ್ಳೆ ವ್ಯಕ್ತಿಯಾಗಿದ್ದಾನೆ, ನಾವು ಆತನಿಗೆ ಸಹಾಯ ಮಾಡೋಣ. ಒಬ್ಬ ಒಳ್ಳೆ ವ್ಯಕ್ತಿಗೋಸ್ಕರ ಸಾಯುವುದಕ್ಕೆ ಯಾರಾದ್ರೂ ಸಾಹಸ ಮಾಡಬಹುದು. ಒಳ್ಳೆ ವ್ಯಕ್ತಿಗೋಸ್ಕರ ಸೋದರನೇ ಸತ್ತು ಬಿಡು, ಏನು ಮಾಡು, ಒಳ್ಳೆ ಮನುಷ್ಯನಿಗೋಸ್ಕರ ಸತ್ತು ಬಿಡು, ಈ ಮನುಷ್ಯನಿಗೆ ನೀನು ಸಹಾಯ ಮಾಡು. ಇವಾಗ ಏನಾಯ್ತು 8ರಲ್ಲಿ? ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟುವುದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಪ್ರೇಸ್ ದ ಲಾರ್ಡ್. ನಾವು ಒಳ್ಳೆಯವರ ಸಹಾಯ ಮಾಡಲು ಬಯಸುತ್ತೇವೆ, ಆದರೆ ಪರಮೇಶ್ವರರು ಪ್ರೇಸ್ ದ ಲಾರ್ಡ್ ಹಲ್ಲೆಲೂಯಾ. ತಿಳಿದು ಬರ್ತಾ ಇದೆ ಈ ವಾಕ್ಯವು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟುವುದರಲ್ಲಿ ನನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಅವನು ಸತ್ತು ಹೋದನು. ಏನಾಯ್ತು? ಬೋಲ್ ಬಚ್ಚನ್ ಎದರಲ್ಲಿ ಬದಲಾದರು? ಆಕ್ಷನ್ ನಲ್ಲಿ. ಇವಾಗ ನಾವು ಬೋಲ್ ಬಚ್ಚನ್ ಅನ್ನು ಓದಿದ್ದೇವೆ. ನಡೀರಿ ಆ ಬೋಲ್ ಬಚ್ಚನ್ ಅನ್ನು ಓದೋಣ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂದು ಇವಾಗಲೂ ಕೂಡ ಪ್ರೂವ್ ಆಗಿರ್ಲಿಲ್ಲ ಪ್ರೀತಿ. 13 ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಇಲ್ಲಿ ಆತನು ಕಲಿಸುತ್ತಿದ್ದನು, ಆದರೆ ಇವನು ಕಲಿಸುತ್ತಾ ಅಲ್ಲಿ ನಿಲ್ಲಲಿಲ್ಲ. ಆದರೆ ಒಂದು ದಿನ ಈತನು ನಿಜವಾಗಲೂ ತನ್ನ ಪ್ರಾಣವನ್ನು ಕೊಟ್ಟನು. ಮತ್ತು ನೀವು ಕೈಗಳನ್ನೆತ್ತಿ ಹೇಳುತ್ತಿದ್ದೀರಿ, ಪ್ರಭು ಪ್ರಭು ನಾನು ನಿಮ್ಗೆ ಪ್ರೀತಿ ಮಾಡುತ್ತೇನೆ ಮತ್ತು ನೀವು 2 ಆತ್ಮವನ್ನು ಕೂಡ ಗೆಲ್ಲಲು ಸಾಧ್ಯ. ಬೋಲ್ ಬಚ್ಚನಾಗಿದೆ ನಿಮ್ದು. ನಾನು ಹೇಳಿದೆ, ಬಹಳಷ್ಟು ಜನರಿಗೂ ಗೊತ್ತೇ ಇಲ್ಲ ಅವರು ಪ್ರೀತಿ ಮಾಡುತ್ತಾರೋ ಇಲ್ಲೋ ಎಂದು. ನೀವು ಹೀಗೆ ಅಲ್ವಾ, ನೀವು ಬೋಲ್ ಬಚ್ಚನಾಗಿದ್ದೀರಿ. ಬರೀ ಪ್ರಭು ನಾನು ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ, ನಾನಿನ್ನನ್ನು ಬಯಸುತ್ತೇನೆ ಮತ್ತು ನಾನು ಏನು ಬಯಸುವುದಿಲ್ಲ. ಏನೋ ನಾನು ಬಯಸುವುದಿಲ್ಲ. ಪ್ರಾರ್ಥನೆಯಲ್ಲಿ ಎಷ್ಟು ದೊಡ್ಡ ಲಿಸ್ಟ್ ಇದೆ. ಮತ್ತು ಹೀಗೆ ಆಗಲು ಬಿಡಬೇಡಿರಿ ನಿಮ್ಮ ಜೀವಿತ ಬರೀ ಬೋಲ್ ಬಚ್ಚನಾಗಿರ್ಬೇಕೆಂದು. ಪ್ರೂವ್ ಇಟ್, ಮಾಡಿ ತೋರಿಸಿರಿ. ಅವಾಗ ನಾವು ವಾಕ್ಯವನ್ನು ಓದಿದೆವು. ಹಲೋ, ಯಾವುದನ್ನು ಓದಿದೆವು? ಎಲ್ಲ ಮಾತುಗಳು ಕೂಡಿ. ಆದರೆ ಇದು ಯಾರಿಗಾಗಿ ಇದೆ? ಯಾರು ಪ್ರೂವ್ ಮಾಡಿ ತೋರಿಸುತ್ತಾರೋ ಅವರಿಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನನ್ನ ಜೊತೆಲಿದ್ದೀರಾ? ಮತ್ತು ಈ ಲೋಕದ ಹಾಗೆ ಆಗಬೇಡಿರಿ. ಪ್ರಭುವನ್ನು ನಾನು ಪ್ರೀತಿಸುತ್ತೇನೆ ನಿಜವಾಗಲೂ. ಹೀಗೆ ನಾವು ಅದನ್ನು ಒಪ್ಪಿಕೊಳ್ಳಬೇಕು. ನೀವು ಪ್ರೀತಿ ಪ್ರೂಫ್ ಏನಾಗಿದೆ ಮಾತ್ರ ಹೇಳುವುದು ಬಹಳ ಸುಲಭವಾಗಿದೆ. ಯೇಸು ಸ್ವಾಮಿ ಕೂಡ ಹೇಳಿದರು, ಇದು ಈ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಇಲ್ಲ ಎಂದು. ಆದರೆ ಯೇಸು ಸ್ವಾಮಿಯಲ್ಲಿ ನಿಲ್ಲಲಿಲ್ಲ. ಅವರು ಪ್ರಾಣನು ಕೊಟ್ಟರು. ಕೆಲವರಿಗೂ 2 ಗಂಟೆ ಕೂಡ ಕೊಡಲು ಆಗುವುದಿಲ್ಲ, ದಶಮಾಂಶ ಕೂಡ ಕೊಡಲು ಆಗುವುದಿಲ್ಲ.
ಏನು ಮಾಡಲು ಆಗುವುದಿಲ್ಲ. ಇನ್ಫ್ಯಾಕ್ಟ್ ಫ್ರೀ ಆಗಿ ಪ್ರಾರ್ಥನೆ ಮಾಡುವ ವಿಷಯದ ಇರುವಾಗಲೂ ಅರೆ ರೊಕ್ಕ ಇಲ್ಲ, ಪ್ರಾರ್ಥನೆ ಇಲ್ಲಾದರೂ ಜೋಡಿಸಲ್ಪಡ್ತಿದ್ದಿ, ಇದರಲ್ಲಿ ಏನು ಆಗುತ್ತಿತ್ತು? ಇದು ಕೂಡ ಆಗಲಿಲ್ಲ. ಅವಾಗ ನೀನು ನನ್ನ ಬಯಕೆ ದೂತರು ಹೇಳುತ್ತಿದ್ದಾರೆ. ಹೌದಾ ಹೌದಾ, ಯಾಕೆಂದ್ರೆ ಅವರ ಆ ಮಾಲೀಕನು ಬೋಲ್ ಬಚ್ಚನ್ ವಾಲ ಅಲ್ಲ, ಅವನು ಮಾಡಿ ತೋರಿಸಿದ್ದಾನೆ. ಅವನು ತೋರಿಸುವಂತ ಯಜಮಾನನಾಗಿದ್ದಾನೆ. ಪ್ರೇಸ್ ದ ಲಾರ್ಡ್. ದಟ್ ಪೀಪಲ್ ಮಿಸ್. ಇಷ್ಟು ದೊಡ್ಡ ಪ್ರೀತಿ ಯಾವುದೂ ಇಲ್ಲ. ಯಾರಾದರೂ ತನ್ನ ಸ್ನೇಹಿತನಿಗೆ ಪ್ರಾಣವನ್ನು, ರೋಮಿಯೋ 5 ನಾವು ಓದಿದ್ದೇವೆ. 5:8, ರೋಮಾಪುರದವರಿಗೆ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಪಾಪಿಗಳಿಗೋಸ್ಕರ, ನೀವು ಕೂಡ ಕೆಟ್ಟ ವ್ಯಕ್ತಿಗೆ ಸಹಾಯ ಮಾಡಲು ಬಯಸುವುದಿಲ್ಲ. ಅವನು ಸತ್ಯವಾದ ಭಿಕ್ಷುಕನ ಅನಿಸುತ್ತಿದ್ದಾನೆ, ಒಳ್ಳೆ ಭಿಕ್ಷುಕನ. ಅವನು ಸ್ವಾರ್ಥಿ ಭಿಕ್ಷುಕನಾಗಿದ್ದರೆ ನೀವು ಆತನಿಗೆ ಪಾಪಿ ಭಿಕ್ಷುಕ, ಅವನು ಡ್ರಾಮಾ ಮಾಡ್ತಾ ಇದ್ದಾನೆ, ಅವ್ರು ನೋಡುವುದೂ ಇಲ್ಲ ಕೂಡ. ಅವನು ಭಿಕ್ಷುಕನಾಗಿದ್ದಾನೆ ಪಾಪ. ಆದರೆ ಇಲ್ಲಿ ಪರಮೇಶ್ವರರು ಏನು ಮಾಡಿದರು? ಯಾರಿಗೋಸ್ಕರ ಪ್ರಾಣವನ್ನು ಕೊಟ್ಟರು? ಪಾಪಿಗಳಿಗೋಸ್ಕರ. ನೀವು ಯಾರಿಗೆ ದ್ವೇಷ ಮಾಡಲು ಸಾಧ್ಯವಿಲ್ಲ, ನೀವು ಯಾರಿಗೆ ನ್ಯಾಯ ಮಾಡಲು ಸಾಧ್ಯವಿಲ್ಲ. ಬಹಳಷ್ಟು ಸಲ ನಾವು ನಾನು ಹೇಳುತ್ತೇನೆ, ಮದ್ಯಪಾನ ಕುಡಿಯೋರ್ಗೂ ಕೂಡ ತೆಗೆದುಕೊಂಡು ಬನ್ನಿರಿ, ನಾನು ನೋಡಬೇಕನ್ಸುತ್ತೇನೆ ಅವರಂತರನ್ನು. ಅವರು ಹೇಳೋರು, ನಾನು ಇಂಥ ಫಾಸ್ಟರೇ ಆಗಿದ್ದೇನೆ. ನೀವು ಹೋಗಿರಿ, ಎಲ್ಲಿ ಮದ್ಯಪಾನವನ್ನು ಕುಡಿಯುತ್ತಾರೆ ಅಲ್ಲಿ ಹೋಗಿ ಎಲ್ಲರಿಗೂ ಸುವಾರ್ತೆಯನ್ನು ಸಾರಿರಿ, ಅವರನ್ನು ತೆಗೆದುಕೊಂಡೇ ಬನ್ನಿರಿ. ಬೆಳಿಗ್ಗೆ ಅವರು ಮದ್ಯಪಾನ ಸೇವಿಸಿದರು, ಅವರನ್ನು ತೆಗೆದುಕೊಂಡು ಬನ್ನಿರಿ, ನಾನು ಸಂತೋಷವಾಗುವೆನು. ನಿಮ್ಮಿಂದ ನನಗೆ ಖುಷಿ ಆಗುವುದು, ಸಂತೋಷವಾಗುವುದು. ನಾನು ಅವರನ್ನು ಇಲ್ಲಿಂದ ಓಡಿಸುವುದಿಲ್ಲ. ಇದು ಆ ಚರ್ಚ್ ಆಗಿಲ್ಲ. ನೀವು ಕೆಟ್ಟವರಾಗಿದ್ದೀರಿ ಮತ್ತು ನಿಮ್ಮನ್ನು ಇಲ್ಲಿಂದ ಓಡಿಸುವರೆಂದು. ಯಾವಾಗಲೂ ನೀವು ಚಿಂತೆಗೊಳಗಾಗಬೇಡಿರಿ, ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಎಂದು. ವಾಸನೆ ಹೊಡೆಯುತ್ತಿದ್ದ ಪ್ರಭು ಹೇಳಿರಿ, ಪ್ರಭು ಇವಾಗ ಪ್ರೀತಿ ಆಯಿತು ಎಂದು. ಇವಾಗ ಆತನ ಪಕ್ಕದಲ್ಲಿ ಕೂತುಕೊಂಡು ನಾವು ಬಂದೆವು. ಗೊತ್ತಿಲ್ಲ ಫಾಸ್ಟರ್ ಅವರು ಯಾರಿಗೆ ನನ್ನ ಪಕ್ಕದಲ್ಲಿ ವಾಸನೆ ಬರ್ತಾ ಇದೆ. ನಾನು ಹೇಳ್ತೀನಿ, ಇದೇ ಪ್ರೀತಿಯಾಗಿತ್ತು. ಪರಮೇಶ್ವರರು ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಬೋಲ್ ಬಚ್ಚನ್ ಪ್ರೀತಿ ತೋರಿಸಬೇಕೆಂದು. ಬಹಳಷ್ಟು ಜನರು ನಮ್ಮ ಚರ್ಚ್ ಅನ್ನು ಬಿಟ್ಟು ಓಡಿ ಹೋಗುವರು. ನಾವು ದೊಡ್ಡವರಾಗಿದ್ದೇವೆ, ಪಕ್ಕದಲ್ಲಿ ಯಾರನ್ನಾದ್ರೂ ಕುಡಿಸಿದರೆ. ಆದರೆ ನೀವು ಯಾರು ದೊಡ್ಡವರಾಗಿದ್ದೀರಿ? ನೀವು ಪಾಪಿಗಳಾಗಿದ್ದೀರಿ. ನೀನು ಪಾಪಿ ಆಗಿರ್ಲಿಲ್ಲ, ಆದರೆ ಪಾಪಿ ಆಗಿದ್ದಿ. ಯು ಕಾಂಟ್ ಟೇಕ್. ಪಕ್ಕದವರಿಗೆ ಹೇಳಿರಿ, ನಾವು ದ್ವೇಷಿಸಲು ಸಾಧ್ಯವಿಲ್ಲ. ಕೇಳುತ್ತಿದ್ದೀರಾ? ಇವು ನಮ್ಮ ಪಕ್ಕದವನು ಬಹಳ ಕೆಟ್ಟವನಾಗಿದ್ದಾನೆ, ಅವನು ದಿನಾಲು ಹೆಂಡತಿಯನ್ನು ಹೊಡೆಯುತ್ತಾನೆ. ನೀವು ವಾಕ್ಯವನ್ನು ಸಾರಿದಿರೋ ಅವನಿಗೆ ಹೋಗಿ ಬೋಲ್ ಬಚ್ಚನ್ ನಲ್ಲಿ ಇರಬೇಡಿರಿ, ಅವನಿಗೆ ಹೋಗಿ ವಾಕ್ಯವನ್ನು ಕೂಡ ಹೇಳಿರಿ. ಇಲ್ಲಿಂದನೇ ಪ್ರೀತಿ ಸಿದ್ಧವಾಗುವುದು. ಪ್ರೇಸ್ ದ ಲಾರ್ಡ್. ಇದ್ದೀರಾ? ಹಲೋ, ಪ್ರಾರ್ಥನೆ ಮಾಡಿರಿ, ಎಲ್ಲ ಕೆಟ್ಟ ವ್ಯಕ್ತಿಯು ಸತ್ತು ಹೋಗಲೆಂದು. ಆದ್ರೆ ನಿಮ್ಗೆ ಗೊತ್ತೇ ಇಲ್ಲ ಪರಮೇಶ್ವರನ ರೀತಿಯಲ್ಲಿ ಒಳ್ಳೆಯವರು ಯಾರಾಗಿದ್ದಾರೆ, ಕೆಟ್ಟವರು ಯಾರಾಗಿದ್ದಾರೆ. ಪ್ರಭು ಎಲ್ಲ ಕೆಟ್ಟವರು ಸತ್ತು ಹೋಗಲಿ, ನೀವೇ ಪ್ರಭುವಿನ ಹತ್ತಿರ ಸಿಕ್ಕಾಕಿಕೊಂಡಿರಿ. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಪ್ರೀತಿ ಎಷ್ಟು ಜನರಿಗೆ ತಿಳಿದು ಬರ್ತಾ ಇದೆ ಪ್ರೀತಿ. ಸೊ ಲವ್ ಎವ್ರಿ ಒನ್. ಧೂಮ್ರಪಾನವನ್ನು ಮಾಡುತ್ತಿದ್ದಾರೆ. ಯಾವ ಹುಡುಗನು ನಿಮಗೆ ಕಾಡಿಸುತ್ತಿದ್ದಾನೋ ನೀವು ಅವನಿಗೆ ಕ್ರಿಶ್ಚಿಯನ್ ಮಾಡಲು ಮನಸ್ಸು ಮಾಡುತ್ತೀರೋ? ನನಗೆ ಗೊತ್ತು ಮಾಡುತ್ತೇನೆ ಯಾರ್ಯಾರು ಅವರ ಹೆಸರಿದೆ. ಅವರು ರಸ್ತೆ ಮೇಲೆ ನಿಂತುಕೊಂಡು ನನಗೆ ಕಾಡಿಸುತ್ತಾರೆ. ಮನೆಗೆ ಹೋಗಿ ನಾನು ಅವರಿಗೋಸ್ಕರ ನಕ್ಕು ಬಿಡ್ರಿ. ಪಕ್ಕದವರಿಗೆ ಹೇಳಿರಿ, ಪ್ರೀತಿ ತಿಳಿದು ಬರ್ತಾ ಇದೆ. ಪ್ರೀತಿ ಲೋಕದ ರೀತಿ ಅಲ್ಲ, ಒಳ್ಳೆ ನಿಮ್ಮವ್ರಿಗೆ ಪ್ರೀತಿ ಮಾಡಿದ್ದೀರೆಂದ್ರೆ ಪ್ರೀತಿ ಮಾಡಿ. ಇವಾಗ ಹೊಸ ಲೆವೆಲ್ ಅಲ್ಲಿ ಬಂದಿರಿ. ಪ್ರೇಸ್ ದ ಲಾರ್ಡ್. ಎಲ್ಲಿ ಬರಬೇಕು? ಹೊಸ ಲೆವೆಲ್ ನಲ್ಲಿ. ಎಷ್ಟು ಜನರು ಬಂದಿರಾ? ನಿಮ್ಗೆ ಏಟು ಕೊಟ್ಟು ಹೋದವರು ನೀವು ಮನೆಗೆ ಹೋಗಿ ಅವರ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಬಹುದು. ಯಾರು ನಿಮ್ಮ ಮನೆಯನ್ನು ವಶ ಮಾಡಿಕೊಂಡರೋ ನೀವು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಬಹುದು. ಅವನು ಪ್ರತಿ ಸ್ಥಳದಲ್ಲಿ ನಿಮ್ಮನ್ನು ಕೆಟ್ಟ ಹೇಳುತ್ತಾ ನಿಮ್ಮ ಬಗ್ಗೆ ಅವನು ತಿರುಗಾಡುತ್ತಾನೆ. ನೀವು ಆತನಿಗೋಸ್ಕರ ಪ್ರಾರ್ಥನೆಯನ್ನು ಪ್ರೇಸ್ ದ ಲಾರ್ಡ್. ಸರಿ ಇದೆ, ಮಾಡಬಲ್ಲಿರೋ.
ಅವಾಗ ನೀವು ಯಾವ ರೀತಿ ಜೀವಿಸಬಲ್ಲಿರಿ? ಉಮಾಪುರದವರಿಗೆ 8ನೇ ಅಧ್ಯಾಯ 28. ನಾವು ತಿಳಿದಿದ್ದೇವೆ ದೇವರ ಸಂಕಲ್ಪದ ಮೇರೆಗೆ ಇದು ಏನಾಗಿದೆ, ಅವರು ಜೀವಿಸಿ ಬಂದಿದ್ದರು. ಯಾರು ಆತನನ್ನು ಪ್ರೀತಿಸುತ್ತಾರೋ, ಅಂದರೆ ನೀವು ದೇವರಿಗೆ ಪ್ರೀತಿ ಮಾಡಿ ಪಕ್ಕದವರಿಗೆ ಪ್ರೀತಿ ಮಾಡದಿದ್ದರೆ ಇದು ಅಲ್ಲ. ಯೇಸು ಸ್ವಾಮಿ ಹೇಳಿದರು, ನನಗೆ ಪ್ರೀತಿ ಮಾಡುವುದೆಂದರೆ ಸಿಂಪಲ್. ನೀವು ತಿಳಿಯುತ್ತಿದ್ದೀರಿ, ನೀವು ಹೇಳುತ್ತಿದ್ದೀರಿ, ನಾನು ಪರಮೇಶ್ವರನಿಗೆ ಪ್ರೀತಿ ಮಾಡುತ್ತಿದ್ದೇನೆ. ಸಹೋದರನೇ, ಮೇಲೆ ಮಠ ನೀನು ಬರಬೇಡ, ಮೊದಲು ಕೆಳಗೆ ನೀನು ಹೋಗು. ಕೆಳಗೆ ಇದ್ದರೆ ನೀನು ಮೇಲೆ ಇದ್ದೀಯಾ? ಯೇಸು ಸ್ವಾಮಿ ಸೌಲನಿಗೆ ಏನು ಹೇಳಿದ್ದನು? ಏ ಸೌಲನೇ, ಏ ಸೌಲನೇ, ನನ್ನನ್ನು ಏಕೆ ಹಿಂಸೆ ಪಡಿಸುತ್ತಿರುವೆ? ಅವನು ಏನು ಹೇಳಿದನು? ಅವನು ಹೇಳಲಿಲ್ಲ, ನನ್ನ ಜನರನ್ನು ಏಕೆ ದಂಡಿಸುತ್ತಿರುವೆ ಎಂದು. ಯಾವಾಗ ಜನರು ನಿಮಗೆ ಮುಖ್ಯರಾಗುತ್ತಾರೋ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಲು ಬಯಸುತ್ತೀರಿ, ಅವ್ರಿಗೆ ನೀವು ಸುವಾರ್ತೆ, ಇವಾಗ ನೀವು ಪ್ರೀತಿಯಲ್ಲಿ ಬಂದಿದ್ದೀರಿ. ಇದು ಪ್ರೀತಿಯಾಗಿದೆ. ಮತ್ತು ನಾವು ಓದಿದ್ದೇವೆ ಪರಮೇಶ್ವರರು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದರು. ರೋಮಾಪುರದವರಿಗೆ 5ನೇ ಅಧ್ಯಾಯ 7 ಮತ್ತು 8. ಮರೆಯಬೇಡಿರಿ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಮತ್ತು ನೀವು ಎಷ್ಟು ಪಾಪಿಗಳ ಉದ್ಧಾರ ಮಾಡುತ್ತಿದ್ದೀರಿ ಹೀಗೆ ನೋಡಬೇಡಿರಿ. ಮತ್ತು ಯೋಚನೆ ಮಾಡದೇ ಇರಬಹುದು, ನಿಮ್ಗೆ ಅನಿಸಿತು ಈ ಮನುಷ್ಯ ಒಳ್ಳೆಯವನಾಗಿದ್ದಾನೆ, ಇವನಿಗೆ ರ್ಯಾಪ್ಸುಡಿ ಕೊಡೋಣ. ಆದ್ರೆ ಕೆಟ್ಟವ್ರಿಗೆ ಯಾರು ಕೊಡುವರು? ಅವರಿಗೆ ಯಾರು ಕೊಡುವರು? ಇಂಥ ವ್ಯಕ್ತಿಗಳ ವಿಷಯದಲ್ಲಿಯೇ ಬಹಳಷ್ಟು ತೊಂದರೆಗಳಿವೆ ಮತ್ತು ಒಳ್ಳೆಯ ವ್ಯಕ್ತಿಯ ವಿಷಯದಲ್ಲಿ ತೊಂದರೆಗಳಿವೆ. ನಿಮ್ಗೆ ಗೊತ್ತಿದೆಯಾ? ಆದ್ರೆ ಒಳ್ಳೆಯ ವ್ಯಕ್ತಿ ಹತ್ತಿರ ಯಾವುದೇ ರೀತಿಯ ಶಕ್ತಿ ಇರುವುದಿಲ್ಲ. ನಿಮ್ಮನ್ನು ನೋಡಿರಿ, ನಿಮ್ಮನ್ನು ನೋಡಿರಿ, ನಿಮ್ಮನ್ನು ನೋಡಿರಿ, ನಿಮ್ಮನ್ನು ನೋಡಿರಿ. ಆದ್ರೆ ಕೆಟ್ಟ ವ್ಯಕ್ತಿಯಲ್ಲಿ ಶಕ್ತಿ ಇರುತ್ತದೆ. ಅವನು ಬೇರೆಯವರ ವಸ್ತುವನ್ನು ಕಸಿದುಕೊಳ್ಳಲು ನೋಡುತ್ತಾನೆ. ತನ್ನವರಿಗೋಸ್ಕರ ತಾವು ಕೂಡ ಉಳಿಯುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇದ್ದೀರಾ? ಪ್ರೇಸ್ ದ ಲಾರ್ಡ್. ಮತ್ತು ಪ್ರೀತಿ ಮಾಡುವವರು ಆಗಿಬಿಡ್ರಿ. ಏನು ಆಗಿಬಿಡ್ರಿ? ಕೇಳುತ್ತಿದ್ದೀರಾ ನೀವು? ಲೋಕದ ರೀತಿ ನೀತಿಗಳನ್ನು ನೀವು ಕಲಿಯಬೇಡಿರಿ. ಪ್ರೇಸ್ ದ ಲಾರ್ಡ್. ಲೋಕದ ಎಲ್ಲ ರೀತಿ ನೀತಿಗಳು ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. Libre hast du gemost kakati laber kabontrala. Libre hast du gemost kakati laber kabontrala. Libre hast du gemost kakati laber. Libre hast du gemost kakati laber. Libre hast du gemost kakati laber kabontrala. Oh hallelujah. Oh hallelujah. Praise the Lord. ಹೇಳಬಹುದು ಮಹಿಮಾ. ಪಕ್ಕದವರಿಗೆ ಹೇಳಿರಿ, ಪ್ರೀತಿ ಮಾಡಿರಿ. ಈ ರೀತಿಯಾಗಿ ನೀವು ಕಲಿಯುತ್ತಿದ್ದೀರಿ. ಸರಿ ಇದೆಯೇ? ನಿಮಗೆ ಗೊತ್ತಾಯ್ತಲ್ವಾ ಪ್ರೀತಿ ಏನು ಆಗಿರುತ್ತದೆ? ನಿಮ್ಗೆ ಪ್ರೀತಿ ಏನು ಆಗಿರುತ್ತದೆ ಎಂದು ನಾನು ನಿಮಗೆ ಹೇಳುವೆ. ಒಂದು ಪ್ರೀತಿ ಏನಾಗಿರುತ್ತೆ, ಪ್ರೀತಿ ಮಾಡಿದೆಯೋ ಅಥವಾ ಮಾಡಲಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಮೊದಲನೇ ಸಲ ಬಂದಿದ್ದರೆ ನಾವು ನಿಮ್ಗೆ ಸ್ವಾಗತ ಮಾಡುತ್ತೇವೆ. ಮತ್ತು ಆ ವ್ಯಕ್ತಿಯನ್ನು ನಾವು ಮತ್ತು ನೀವು ಚರ್ಚ್ ನಲ್ಲಿ ಬರಬೇಕಾದರೆ ಒಬ್ಬರೇ ಬರಬೇಡಿರಿ. ಅದು ಪ್ರೀತಿ ಅಲ್ಲ. ನಾನು ಪ್ರಭುಗೆ ಪ್ರೀತಿ ಮಾಡುತ್ತೇನೆ ಮತ್ತು ಚರ್ಚ್ ಅಲ್ಲಿ ಬಂದಿದ್ದೇನೆ. ದಟ್ಸ್ ಗುಡ್. ಜೋರಾಗಿ ಚಪ್ಪಾಳನ್ನು ತಟ್ಟೋಣ. ನಾನು ಇನ್ನೂ ಕೂಡ ಜನರು ಬಂದಿದ್ದಾರೆ. ಥ್ಯಾಂಕ್ ಯು. ನಮ್ಗೆ ಸಂತೋಷವಿದೆ, ನೀವು ನಮ್ಮ ಮಧ್ಯದಲ್ಲಿದ್ದೀರಾ. ಬಹಳ ಬಹಳ ಸಂತೋಷವಿದೆ. ಇದು ಸಮಯವಾಗಿದೆ ಯೇಸು ಸ್ವಾಮಿಯನ್ನು ನಿಮ್ಮ ಪ್ರಭುವಾಗಿ ಸ್ವೀಕರಿಸಿ, ಏಕೆಂದರೆ ಇಲ್ಲಿಂದಲೇ ಎಲ್ಲ ವಸ್ತುಗಳ ಪ್ರಾರಂಭವಾಗಿರುತ್ತದೆ. ಪ್ಲೀಸ್, ನಾನು ನಿಮಗೆ ರಿಕ್ವೆಸ್ಟ್ ಮಾಡುತ್ತೇನೆ, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಮತ್ತು ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ನಿಮ್ಮ ಬಾಯಿಂದ ಹೇಳಿರಿ. ಓ ಪ್ರೀತಿಯ ತಂದೆಯ ಪರಮೇಶ್ವರನೇ, ನಾನು ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ಪರಮೇಶ್ವರನ ಪುತ್ರನಲ್ಲಿ ನಾನು ವಿಶ್ವಾಸ ಮಾಡುತ್ತೇನೆ. ಅವನು ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಕ್ರೂಸ್ ಮೇಲೆ ಸತ್ತನು ಮತ್ತು ಪರಮೇಶ್ವರರು ಆತನನ್ನು 3ನೇ ದಿನ ಸತ್ತವರಿಗಿಂದ ಎಬ್ಬಿಸಿದನು. ಇವಾಗ ಆತ ನಿರಂತರವಾಗಿ ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಂದ ಘೋಷಣೆ ಮಾಡುತ್ತೇನೆ, ಯೇಸು ಸ್ವಾಮಿ ಜೀವಂತ ದೇವರ ಮಗನು. ಇವತ್ತಿನಿಂದ ನನ್ನ ಪ್ರಭುವಾಗಿದ್ದಾನೆ, ನನ್ನ ಸ್ವಾಮಿಯಾಗಿದ್ದಾನೆ. ನನ್ನ ಉದ್ಧಾರ ಆಗಿದೆ. ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಧನ್ಯವಾದ ಪರಮೇಶ್ವರನೇ, ನನ್ನನ್ನು ರಕ್ಷಿಸುವುದಕ್ಕಾಗಿ. ಯೇಸುವಿನ ನಾಮದಲ್ಲಿ ಆಮೇನ್. ಆಮೇನ್. ಜೋರಾಗಿ ಇವರಿಗೆ ಸ್ವಾಗತ ಮಾಡೋಣ. ಇನ್ನೊಮ್ಮೆ ಇವರಿಗೆ ಚಪ್ಪಾಳೆ. ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ ಪರಮೇಶ್ವರನ ರಾಜ್ಯದಲ್ಲಿ.
ನೀವು ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪರಮೇಶ್ವರರೇ, ನಾನು ಪ್ರಾರ್ಥನೆ ಮಾಡುತ್ತೇನೆ. ಪ್ರತಿಯೊಬ್ಬ ಸಂತಾನಿಗೋಸ್ಕರ ಇವಾಗ ತಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ನಾನು ಪ್ರಾರ್ಥನೆ ಮಾಡುತ್ತೇನೆ, ಯೇಸುವಿನ ನಾಮ ಯಾವಾಗಲೂ ಇವರ ಮೇಲೆ ಇರುವುದು. ಶೈತಾನ ಯಾವುದೇ ಕುಯುಕ್ತಿ ಆಗಲಿ ದಾಳಿಯಾಗಲಿ ಇವರ ಮೇಲೆ ಇಲ್ಲ. ಇವರು ಸುರಕ್ಷಿತರಾಗಿದ್ದಾರೆ ಹೊರಗೆ ಹೋಗಲು ಮತ್ತು ಒಳಗೆ ಬರಲು. ನಾನು ಇವರಿಗೆ ಆಶೀಸ್ ಕೊಡುತ್ತೇನೆ. ಇವರು ಸುರಕ್ಷಿತರಾಗಿದ್ದಾರೆ ಮತ್ತು ಯಾವಾಗಲೂ ಸುರಕ್ಷಿತವಾಗಿರುವರು. ಯಾರು ಇವರಿಗೆ ಮೋಸ ಮಾಡುವುದಿಲ್ಲ. ಇವರು ಆರಿಸಿಕೊಂಡ ದಾರಿಯಲ್ಲಿ ಯಾವಾಗಲೂ ನಡೆಯುವ ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಪ್ರೇಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು. ಜೋರಾಗಿ ಇವರಿಗೂ ಹಾಲೆಲೂಯಾ. ಈ ಸಮಯವಾಗಿದೆ ಕಾಣಿಕೆಯನ್ನು ಮತ್ತು ದಶಮಾಂಶವನ್ನು ಕೊಡುವ ಸಮಯವಾಗಿದೆ. ದಶಮಾಂಶ ಕೊಡುವುದು ಬಹಳ ಮುಖ್ಯವಾಗಿದೆ. ಹೇಳಬೇಡಿರಿ, ನೀನು ನನ್ನ ಬಯಕೆಯಾಗಿ ಮತ್ತು ಈ ದಶಮಾಂಶವನ್ನು, ಕಾಣಿಕೆಯನ್ನು, ಪಾರ್ಟ್ನರ್ಶಿಪ್ ಅನ್ನು, ಬೀಜವನ್ನು ಬಿತ್ತುವ ಸಮಯವಾಗಿದೆ. ನಾವು ಕ್ವಾಯರ್ನ ಸ್ವಾಗತ ಮಾಡುತ್ತೇವೆ. ನಾವು ಅವನಿಗೆ ಹಾಡೋಣ, ಅವನಿಗೆ ಹೇಳೋಣ, ಅವನೇ ಅದ್ಭುತ, ಎಲ್ಲಕ್ಕಿಂತ ಅದ್ಭುತ. ಕ್ರೈಸ್ತನ ನಾವು ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರನೇ. ನಮ್ಮ ಕಾಣಿಕೆಯನ್ನು, ನಮ್ಮ ದಶಮಾಂಶವನ್ನು, ನಮ್ಮ ಬೀಜವನ್ನು ತರುವುದಕ್ಕಾಗಿ ಅನುಗ್ರಹ ಮತ್ತು ಅವಕಾಶವನ್ನು ನಾವು ನಿಮ್ಮ ವಾಕ್ಯದ ಮೂಲಕ ಇದನ್ನು ಮಾಡಿದ್ದೇವೆ. ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ, ನಮ್ಮ ಸನ್ಮಾನವನ್ನು ವ್ಯಕ್ತಪಡಿಸುತ್ತಾ ನಾವು ಹೇಗೆ ಕೊಟ್ಟಿದ್ದೇವೆ ನಿಮ್ಮ ವಾಕ್ಯದ ಮೂಲಕ. ನಮ್ಮ ಹತ್ತಿರ ದೊಡ್ಡದಾದ ಆಶೀಸ್ಸುಗಳಿವೆ ಯೇಸುವಿನ ನಾಮದಲ್ಲಿ. ನಾವು ಈ ಆಶೀಸ್ಸುಗಳ ಮೇಲೆ ನಿಮ್ಮ ಕಾಣಿಕೆ, ನಿಮ್ಮ ಆಶೀಸ್ಸಿನ ಆಹ್ವಾನ ಮಾಡುತ್ತೇವೆ. ನಮ್ಮ ಮಡಿಲಿಗೆ ಸುರಿಯುತ್ತಿದ್ದಾರೆ ಮತ್ತು ನಮ್ಮ ಜೀವಿತದಲ್ಲಿ ಯಾವುದೇ ಒಳ್ಳೆ ವಸ್ತುವಿನ ನಮಗೆ ಕಡಿಮೆ ಇರುವುದಿಲ್ಲ. ನಿಮ್ಮ ರಾಜ್ಯದ ಇದೇ ನಿಯಮವಾಗಿದೆ ಪ್ರಭು. ಪಕ್ಷಿಗಳನ್ನು ನೋಡಿರಿ, ಅವರು ಬಿತ್ತುವುದಿಲ್ಲ, ಪರಲೋಕದ ತಂದೆಯು ತಾನೇ ನಮಗೆ ಯಾವುದೇ ವಸ್ತುವಿನ ಕಡಿಮೆ ಆಗುವುದಿಲ್ಲ. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳಿರಿ, ಪ್ರೀತಿಯನ್ನು ತೋರಿಸುವ ಟೈಮ್ ಆಗಿದೆ. ಅನೌನ್ಸ್ಮೆಂಟ್ ಟೈಮ್. ಸರಿ ಇದೆ. ಸೊ ಅನೌನ್ಸ್ಮೆಂಟ್ ಅನ್ನು ಹಾಗೆ ಕೇಳಬೇಡಿರಿ.
ಇದೇ ಇತ್ತು ಟೈಮ್ ಇಟ್ಟು ಪ್ರೀತಿಯನ್ನು ತೋರಿಸುವುದು. ಇವಾಗ ಗೊತ್ತಾಗುವುದು ನೀವು ಪ್ರೀತಿ ಮಾಡುತ್ತೀರೋ ಇಲ್ಲವೋ. ಕೇಳುವುದು ಮತ್ತು ಮಾತನಾಡುವುದು ಬಹಳ ಸುಲಭವಾಗಿದೆ. ಕೇಳುವಾಗ ಬರೀ ಕಿವಿಯಲ್ಲಿ ಬರ್ತಾ ಇತ್ತು, ಏನೂ ಆಗಲಿಲ್ಲ. ಮಾಡಿದರೆ ನಾವು ಹೇಳಬಹುದು ಪ್ರೇಸ್ ದಿ ಲಾರ್ಡ್. ಮೊಟ್ಟ ಮೊದಲೇ ನಮ್ಮ ಅನೌನ್ಸ್ಮೆಂಟ್ ಆಗಿದೆ. ನಮ್ದು 150 ದಿನದ ಪ್ರಾರ್ಥನೆ ನಡೆಯುತ್ತಿದೆ ಆನ್ಲೈನ್ ನಲ್ಲಿ. ನೀವು ಅದರ ಭಾಗಿಯಾಗದಿದ್ದರೆ ಭಾಗಿಯಾಗಿರಿ. ಸರಿ ಇದೆ, ಇವಾಗಲೂ ಇದೆ. ನಾವು 3 ಸಲ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಬೆಳಿಗ್ಗೆ 7:30ಯಿಂದ 8 ಗಂಟೆವರೆಗೆ, ಸಂಜೆ 4:30ಯಿಂದ 5 ಗಂಟೆಯವರೆಗೆ, ಮತ್ತು ರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೆ. ಹಲ್ಲೆಲೂಯಾ. ಇನ್ನು ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನು ತುಂಬದಿದ್ದರೆ ಪ್ಲೀಸ್ ನೀವು ತುಂಬಿರಿ. ಇಲ್ಲಿ ಏನು ಹೇಳಲಾಗುತ್ತದೆ ಅದನ್ನು ಪ್ರೀತಿಯಿಂದ ಮಾಡಿರಿ. ಪಕ್ಕದವ್ರಿಗೆ ಹೇಳಿರಿ, ಪ್ರೀತಿಯಿಂದ ಮಾಡಿರಿ. ಇಲ್ಲಿ ಯಾವುದು ನಿಮಗೆ ಲೂಟಿ ಮಾಡಲು ಇಲ್ಲ. ಸರಿ ಇದೆ, ನಾವು ನಿಮಗೆ ಪ್ರೀತಿ ಮಾಡುತ್ತೇವೆ. ನಾವು ನಿಮಗೆ ಹೇಗೆ ಲೂಟಿ ಮಾಡಬಹುದು? ನಿಮ್ಮನ್ನು ಲೂಟಿ ಮಾಡಿದರೆ ನಮ್ಮದೇ ಮೊಟ್ಟ ಮೊದಲು ಉದ್ಧಾರವು ನಿಂತು ಹೋಗುವುದು. ಮತ್ತು ಹೇಳುವರು, ಇಲ್ಲ ಚರ್ಚ್ ಇದೊಂದು, ಒಮ್ಮೆ ಹೀಗೆ ಒಮ್ಮೆ ಹಾಗೆ ಒಮ್ಮೆ ಹೀಗೆ. ಏನು ನೀವು ಈ ತರ ಮಾತುವನ್ನು ಆಡಬೇಡಿರಿ. ಚರ್ಚ್ ಹತ್ತಿರ ನಿಮ್ಮನ್ನು ಬೇರೆಯವ್ರದ್ದು ನಾನು ಹೇಳಲು ಸಾಧ್ಯವಿಲ್ಲ. ತರ ಮಾಡುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮತ್ತು ಇನ್ನೂ ನೀವು ನಿಮ್ಮ 2 ಗಂಟೆಯನ್ನು ನಮಗೆ ಕೊಡಲು ಪ್ರಾರಂಭ ಮಾಡದಿದ್ದರೆ ಮಾಡಿರಿ. ಪ್ರೀತಿಯನ್ನು ತೋರಿಸಿರಿ. ಸರಿ ಇದೆ, ಅಂದ್ರೆ ನೀವು ಒಂದು ಸಲ ಹೇಳಬೇಕು ಎಂದು ನಾವು ತಿಳಿದಿದ್ದೇವೆ. ಏನು ಹೇಳುವಿರಿ? ನೀವು ಬಯಸುವುದಿಲ್ಲವೋ ಹೀಗೆ ಮಾತನಾಡುವುದೆಂದು? ಅದರ ಅನುಭವ ಮಾಡಿಕೊಳ್ಳಿರಿ. ಅನುಭವ ಯಾವಾಗ ಮಾಡಿಕೊಳ್ಳುವಿರಿ? ಯಾವಾಗ ಪ್ರೀತಿಯನ್ನು ಮಾಡುತ್ತೀರಿ, ಆವಾಗ ಹೋಗಿ ಆ ವಚನದಲ್ಲಿ ನೀವು ಜೀವಿಸಬಲ್ಲಿರಿ. ಸರಿ ಇದೆ, ಹೋಗಿರಿ, ನಿಮ್ಮ ಪ್ರೀತಿಯನ್ನು ತೋರಿಸಿರಿ. ಮತ್ತು ನಮ್ಮ ಜೊತೆ 2 ಗಂಟೆಯನ್ನು ಕೊಡಿರಿ. ಪ್ರೀತಿಯಿಂದ ಕೊಡಿರಿ. ಜಗಳ ಮಾಡಿಕೊಳ್ಳಬೇಡಿರಿ. ನಾವು ಏನು ನಿಮಗೆ ಹೇಳುತ್ತಿದ್ದೇವೆ ಅದು ನಿಮ್ಮನ್ನು ಬೆಳೆಸಲು ಹೇಳುತ್ತಿದ್ದೇವೆ. ಪ್ರೇಸ್ ದ ಲಾರ್ಡ್. ಮತ್ತು ನಿಮ್ಮ ಫೋನಲ್ಲಿ ನಮ್ಮ ಆಪ್ ಇಲ್ಲದಿದ್ದರೆ ನೀವು ಡೌನ್ಲೋಡ್ ಮಾಡಿಕೊಳ್ಳಿರಿ. ನಮ್ಮ ಆಪ್ ಆಗಿದೆ ಕ್ರೈಸ್ಟ್ ಎಂಬಸಿ ಇಂಡಿಯಾ ಆಪ್. ಪ್ಲೀಸ್ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿರಿ. ಬೇರೆಯವರಿಗೂ ಅದನ್ನು ಡೌನ್ಲೋಡ್ ಮಾಡಲು ನಿಮ್ಮ ದೋಸ್ತರಲ್ಲಿ ಬಹಳ ಒಳ್ಳೆ ವಿಷಯಗಳಿವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಾದ ಮೇಲೆ ಕಿಂಗ್ ಚಾಟ್ ನಿಮ್ಮ ಹತ್ರ ಇಲ್ಲದಿದ್ದರೆ ಪ್ಲೀಸ್ ಕಿಂಗ್ ಚಾಟ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಕಿಂಗ್ ಚಾಟ್ ಅಲ್ಲಿ ಮಾತನಾಡುತ್ತೇವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ಅದಾದ ಮೇಲೆ 25 ಆನ್ಲೈನ್ ನಮ್ಮ ಚರ್ಚ್ಗಳಿವೆ. ಮತ್ತು ನೀವು ಸೆಂಟರ್ ಮಾಡಿಕೊಳ್ಳಿರಿ ಮತ್ತು ಜನರ ಹತ್ತಿರ ಅದನ್ನು ಪ್ರಮೋಟ್ ಮಾಡಿರಿ. ಧನ್ಯವಾದ ಹೇಳಿರಿ. ನಿಮ್ಮ ಪ್ರೀತಿ ಬರೀ ವಾಕ್ಯದವರೆಗೆ ಸೀಮಿತವಾಗಿ ಇರುವುದಿಲ್ಲ. ಕೆಲಸಗಳ ಮೂಲಕ ವಾಕ್ಯವನ್ನು ತೋರಿಸುವಿ. ಅವರು ನಿಮ್ಮನ್ನು ಉತ್ಸಾಹ ಮಾಡಿದ್ದಾರೆ. ಆತ್ಮದ ಜೊತೆ ನಿಮ್ಮ ಹತ್ತಿರ ಸರಿಯಾದ ಜ್ಞಾನವನ್ನು ತೆಗೆದುಕೊಂಡು ಬಂದಿದ್ದಾರೆ ಮತ್ತು ನಿಮಗೆ ಗೊತ್ತಿದೆ ಪ್ರೀತಿ ಏನಿದೆ ಎಂದು. ಧನ್ಯವಾದ ಪರಮೇಶ್ವರನೇ. ನಾನು ಪ್ರಾರ್ಥನೆ ಮಾಡುತ್ತೇನೆ ಪರಮೇಶ್ವರನೇ, ನಿಮ್ಮ ಮಕ್ಕಳು ಕೆಟ್ಟವರಿಂದ ಮತ್ತು ದುಷ್ಟ ಜನರಿಂದ ರಕ್ಷಿಸಲ್ಪಟ್ಟಿದ್ದಾರೆ ಯೇಸುವಿನ ನಾಮದಲ್ಲಿ. ಇವರನ್ನು ಎದುರಿಸಲು ನಿಂತಿರುವ ಯಾವ ಆಯುಧವು ಸಮೃದ್ಧವಾಗಿರುವುದಿಲ್ಲ ಯೇಸುವಿನ ನಾಮದಲ್ಲಿ. ಇವರು ಏನು ಮಾಡಿದರೂ ಅದರಲ್ಲಿ ಸಮೃದ್ಧಿಯಾಗುವರು ಯೇಸುವಿನ ನಾಮದಲ್ಲಿ. ಪ್ರತಿ ಸ್ಥಳದಲ್ಲಿ ಸ್ವೀಕಾರತೆಯ ಕಾರ್ಯವು ಕೆಲಸ ಮಾಡುತ್ತಿದೆ ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ ಮತ್ತು ಪವಿತ್ರಾತ್ಮನ ಸಹಭಾಗಿತ್ವತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭವೂ ಕೃಪೆಯು ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು ಮತ್ತು ನಾನು ಯಾವಾಗಲೂ ಯೇಸುವಿನ ನಾಮದಲ್ಲಿ. ಆಮೇನ್. ಸಂತೋಷವಾಗಿರಿ. ಪ್ರೀತಿ ಕೆಲಸ ಮಾಡುತ್ತದೆ. ಪಕ್ಕದವರಿಗೆ ಹೇಳಿರಿ, ಸಂತೋಷವಾಗಿರ್ರಿ, ಪ್ರೀತಿಯು ಕೆಲಸ ಮಾಡುತ್ತದೆ. Subscribe to our channel, hit the bell icon, like, comment and share. Thank you and God bless you.